ಬಸವಾನಂದರ ಶ್ರೀಪಾದಕ್ಕೂ ಹ್ಮ್ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹ್ಮ್ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ಹ್ಮ್ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಹ್ಮ್ 69ನೆಯ ಶ್ಲೋಕ ಹ್ಮ್ ಇಂದಿನ ಆಧಾರದ ವಿಷಯವಾಗಿದ್ದು, ಹ್ಮ್ ನಿನ್ನೆಯ ದಿನದ ಶ್ಲೋಕದಲ್ಲಿ ಹ್ಮ್ ಶಿಷ್ಯನಿಗೆ ಆ ಸದ್ಗುರು ಹ್ಮ್ ನೀನು ಹೇಳುವ ಪ್ರಶ್ನೆಗಳನ್ನ ನಾನು ಸಮಾಧಾನದಿಂದ ಕೇಳಿದ್ದೇನೆ, ಹ್ಮ್ ಈಗ ನಾನು ಹೇಳುವಂತ ಉತ್ತರಕ್ಕೆ ಹ್ಮ್ ನೀನು ಸಮಾಧಾನದಿಂದ ಕೇಳಿಕೊಂಡು ಹ್ಮ್ ಈ ಸಂಸಾರ ಬಂಧದಿಂದ ಕೂಡಲೇ ಬಿಡುಗಡೆಯನ್ನು ಹೊಂದು ಅಂತ ಹ್ಮ್ ಆಶೀರ್ವಾದವನ್ನು ಮಾಡಿ ಹ್ಮ್ ಈ 69ನೇ ಶ್ಲೋಕದಲ್ಲಿ ಹ್ಮ್ ಮೋಕ್ಷಸ್ಯ ಹೇತು ಹ್ಮ್ ಪ್ರಥಮೋ ನಿಗದ್ಯತೆ ವೈರಾಗ್ಯಂ ಅತ್ಯಂತಂ ಅನಿತ್ಯ ವಸ್ತು ಸೂತತ ಹ್ಮ್ ಶಮಶಾಪ್ತಿ ದಮಸ್ತಿ ದೀಕ್ಷಾ ನ್ಯಾಸ ಪ್ರಸಕ್ತ ಖಲ ಕರ್ಮಣಾಂ ವೃಷಂ ಅಂತ ಹ್ಮ್ ಶ್ಲೋಕವನ್ನು ಹೇಳ್ತಾರೆ. ಹ್ಮ್ ಅಂದರೆ ಹ್ಮ್ ಮೋಕ್ಷಕ್ಕೆ ಅಂದ್ರೆ ಮೋಕ್ಷ ಅಂದ್ರೆ ಹ್ಮ್ ಜನನ ಮರಣದಿಂದ ಬಿಡುಗಡೆಯಾಗಿ ಹ್ಮ್ ಅತ್ಯಂತ ಆನಂದವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದ್ದರೆ ಹ್ಮ್ ಅದಕ್ಕೆ ಬೀಜ ಯಾವುದು ಅಂದ್ರೆ ಹ್ಮ್ ಮೊದಲನೇ ಹೆಜ್ಜೆ ಹ್ಮ್ ಪ್ರಥಮೋ ನಿಗದ್ಧತೆ ವೈರಾಗ್ಯ ಅಂದ್ರು. ಹ್ಮ್ ಅಶಾಶ್ವತವಾದ ವಸ್ತುಗಳಲ್ಲಿ ಹ್ಮ್ ಅತ್ಯಂತ ವೈರಾಗ್ಯವೇ ಮೋಕ್ಷಕ್ಕೆ ಮೊದಲನೇ ಹೆಜ್ಜೆ. ಹ್ಮ್ ಯಾರಿಗೆ ಈ ವೈರಾಗ್ಯ ಅನ್ನುವಂಥದ್ದು ಬೀಜ ಬೆಳೆದಿಲ್ಲವೋ ಹ್ಮ್ ಅವರಲ್ಲಿ ನಂತರದ ಹ್ಮ್ ಬೇಕಾದಷ್ಟು ಹ್ಮ್ ಶಮ ದಮ ತಿತಿಕ್ಷೆ ಹ್ಮ್ ಮತ್ತು ಪ್ರಾಪ್ತವಾಗಿರುವ ಸಮಸ್ತ ಕರ್ಮಗಳ ಹ್ಮ್ ಸಂಪೂರ್ಣ ತ್ಯಾಗ ಇವು ಅನಂತರದ ಸಾಧನೆಗಳಾಗಿರುತ್ತವೆ. ಹ್ಮ್ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳ್ಯಾರ ಅವರು ಶಮ ಅಂದ್ರೆ ಏನು, ದಮ ಅಂದ್ರೆ ಏನು, ಹ್ಮ್ ಹೌದು ತಿತಿಕ್ಷ ಅಂದ್ರೆ ಏನು, ವೈರಾಗ್ಯವಂದರೇನು ಅಂತ ಹೇಳ್ತಾ ಬಂದಾರ. ಹೌದು ಮೋಕ್ಷವನ್ನ ಪಡೆಯುವಂತ ಅಧಿಕಾರಿಗಳಿಗೆ ಮೊದಲನೆಯದಾಗಿ ಇರಬೇಕಾದಂತ ಪ್ರಥಮ ಹೆಜ್ಜೆ ವೈರಾಗ್ಯ. ಹೌದು ಇದರಲ್ಲಿ ಹ್ಮ್ ಮುಖ್ಯವಾಗಿ ಸಾಧಕನಿಗೆ ಹ್ಮ್ ಪ್ರಯೋಗ ರೂಪವಾದ ಬೋಧನವನ್ನು ತಿಳಿಸಿಕೊಡುತ್ತದೆ. ಹ್ಮ್ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಲು ಇಚ್ಛಿಸುವ ಶಿಷ್ಯರು ಹ್ಮ್ ಮೋಕ್ಷದ ಲಕ್ಷಣವನ್ನ ತಿಳಿದುಕೊಂಡು ಹ್ಮ್ ಆದಷ್ಟು ಜಾಗೃತಿಯಿಂದ ಹ್ಮ್ ತನ್ನ ವಿವೇಕದ ದಾರಿಯನ್ನು ಹಿಡಿದು ನಡೆಯಬೇಕು ಅಂತ. ಹ್ಮ್ ತನ್ನ ಅಶಾಂತತೆ ಅತೃಪ್ತಿಗಳಿಂದ ಮುಕ್ತನಾಗಲು ಹ್ಮ್ ಅವನು ಹಾತೊರೆಯುತ್ತಿರುತ್ತಾನೆ. ಹ್ಮ್ ಮೃತ್ಯು ರೂಪದ ಸಂಸಾರ ಬಂಧನಕ್ಕೆ ಕಾರಣಗಳನ್ನು ಹ್ಮ್ ಅದರಿಂದ ಪಾರಾಗುವ ವಿಧಾನವನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಹ್ಮ್ ತಿಳಿದವರೊಡನೆ ಚರ್ಚೆ ಮಾಡಿ ಹ್ಮ್ ಸರಿಯಾದ ತೀರ್ಮಾನಕ್ಕೆ ಬಂದಿರುತ್ತಾನೆ ಆ ಅಧಿಕಾರಿ. ಹ್ಮ್ ಅದಕ್ಕಾಗಿ ಆತ್ಮಜ್ಞಾನವು ಹ್ಮ್ ಉದ್ಭವವಾಗುವುದಕ್ಕೆ ಅಗತ್ಯವಾಗಿರುವ ಮನಸ್ಸಿನ ಪರಿಸ್ಥಿತಿಯನ್ನ ಹ್ಮ್
ಪೂಜ್ಯರಾದ ಆಚಾರ್ಯರು ಇಲ್ಲಿ ಹ್ಮ್ ಬೋಧಿಸುತ್ತಲಿದ್ದಾರೆ. ಹ್ಮ್ ಮನಸ್ಸಿನ ಶಕ್ತಿಗೆ ಸ್ವಯಂಕ್ಕೆ ಬೇಕಾಗಿರುವ ಸಾಧನ ಸಾಮಗ್ರಿಗಳಲ್ಲಿ ಹ್ಮ್ ಅತ್ಯಂತ ಪ್ರಧಾನವಾದದ್ದು ವೈರಾಗ್ಯ. ಹ್ಮ್ ಈ ಪ್ರಾಪಂಚಿಕ ಭೋಗ ವಸ್ತುಗಳಲ್ಲಿ ಉದಾಸೀನ ಭಾವ ಹ್ಮ್ ಮತ್ತು ವಿಷಯದ ವಸ್ತುಗಳು ಕ್ಷಣಿಕ ಮತ್ತು ದುಃಖ ಮೂಲವೆಂದು ಹ್ಮ್ ಅರಿಯುವುದೇ ವಿವೇಕ. ಹ್ಮ್ ವೈರಾಗ್ಯ ಅಂದ್ರೆ ನಮ್ಮ ಪ್ರಾಪಂಚಿಕವಾಗಿ ಭೋಗ ವಸ್ತುಗಳು. ಹ್ಮ್ ಭೋಗದ ವಸ್ತುಗಳು ಯಾವುವು ಅಂದ್ರೆ ಹ್ಮ್ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿ ಲಕ್ಷಣಗಳಿಂದ ಕೂಡಿದ ವಸ್ತೇ ಹ್ಮ್ ಭೋಗದ ವಸ್ತುಗಳು. ಹ್ಮ್ ನಾವು ಎಷ್ಟೋ ಹಿಂದಿನ ಜನ್ಮದಲ್ಲಿ ಹ್ಮ್ ಈ ಭೋಗದ ವಸ್ತುಗಳೇ ನಮಗೆ ಸುಖವನ್ನ ಆನಂದವನ್ನ ಕೊಡುತ್ತವೆ ಎಂದು ಹ್ಮ್ ಅವುಗಳ ಬೆನ್ನನ್ನ ಬಿಡದೆ ಹ್ಮ್ ಅವುಗಳ ಪ್ರಾಪ್ತಿಗಾಗಿ ಎಷ್ಟೋ ಜನ್ಮಗಳನ್ನ ನಾವು ಕಳೆದಿದ್ದೇವೆ. ಹ್ಮ್ ಆದರೂ ಕೂಡ ಈ ಜನ್ಮದವರೆಗೂ ನಮಗೆ ಆನಂದವನ್ನ ಶಾಂತಿಯನ್ನ ಸುಖವನ್ನ ತಂದು ಕೊಟ್ಟಿಲ್ಲ. ಹ್ಮ್ ಯಾಕೆ ಕೊಡಲಿಲ್ಲ ಅಂತ ವಿಚಾರ ಮಾಡಬೇಕು. ಹ್ಮ್ ಯಾಕೆ ಕೊಡಲಿಲ್ಲ ಅಂದ್ರೆ ವಿಷಯಗಳಲ್ಲಿ ಸುಖ ಇದೆಯೋ ಅಥವಾ ಇಲ್ಲವೋ, ಹ್ಮ್ ಅಥವಾ ಭೋಗದ ವಸ್ತುಗಳು ಅಸ್ಥಿರವೋ ಅಥವಾ ಸ್ಥಿರವೋ, ಹ್ಮ್ ಭೋಗದ ವಸ್ತುಗಳು ದುಃಖದಿಂದ ಕೂಡಿದ್ದಾವೆಯೋ ಆನಂದದಿಂದ ಕೂಡಿದ್ದಾವೆಯೋ ಹ್ಮ್ ಅಂತ ವಿಚಾರ ಮಾಡಿ ಹ್ಮ್ ಆ ಎಲ್ಲಾ ಭೋಗದ ವಸ್ತುಗಳಲ್ಲಿ ಉದಾಸೀನ ಭಾವ. ಹ್ಮ್ ಉದಾಸೀನ ಅಂದ್ರೆ ಬೀದಿಯ ಗಸದಂತೆ. ಹ್ಮ್ ಎಷ್ಟೋ ಜನ ಶ್ರೀಮಂತರು ಇದ್ದಾರೆ, ಎಷ್ಟೋ ಜನ ಮುತ್ತು ರತ್ನ ವಜ್ರ ವೈಡೂರ್ಯ ಹ್ಮ್ ಅಧಿಕಾರ ಅಂತಸ್ತಿನಿಂದ ಕೂಡಿದ್ದರೂ ಕೂಡ, ಹ್ಮ್ ಅಥವಾ ಮನೆ ಮಠಗಳಲ್ಲಿ ಅಧಿಕಾರಿಗಳಾಗಿದ್ದರೂ ಕೂಡ ಹ್ಮ್ ಅಂಥವರಿಗೂ ಕೂಡ ಸುಖ ಆಗಬೇಕಾಗಿತ್ತು ಅಂದ್ರೆ ಹ್ಮ್ ಅದು ವೈರಾಗ್ಯದಿಂದಲೇ ವಿನಃ ಹ್ಮ್ ರಾಗದಿಂದ ಅಲ್ಲ. ಹ್ಮ್ ಯಾಕೆ ಅಲ್ಲ ಅಂದ್ರೆ ಅವೆಲ್ಲವೂ ಕೂಡ ನಿರಸನ ಅಂದ್ರೆ ರಸರಹಿತವಾದಂತ ವಸ್ತುಗಳು. ಹ್ಮ್ ಅವೆಲ್ಲವೂ ಇದ್ದವರು ಕೂಡ ಅಶಾಂತಿಯಿಂದ ಇದ್ದಾರೆ ಅಂದರೆ ಹ್ಮ್ ಇದಕ್ಕೆ ಕಾರಣವೇನು ಅಂತ ವಿಚಾರವನ್ನ ಮಾಡಿ ಹ್ಮ್ ಆ ವಿಚಾರ ಬಲದಿಂದ ಆ ಬಿಟ್ಟಂತ ವಸ್ತುಗಳಲ್ಲಿ ಹ್ಮ್ ಪುನಃ ಎರಗದಿರುವುದೇ. ಹ್ಮ್ ಅಂದ್ರೆ ಇವೆಲ್ಲವೂ ಕೂಡ ಅನಿತ್ಯವಾದ ವಸ್ತುಗಳು, ಅಶಾಂತಿಯ ವಸ್ತುಗಳು ಹ್ಮ್ ಅಂತ ತಿಳಿದು ಬಿಟ್ಟ ಮೇಲೆ ಹ್ಮ್ ಪುನಃ ಆ ವಸ್ತುಗಳ ಮೇಲೆ ಹ್ಮ್ ಮೋಹವನ್ನ ಅಥವಾ ಪ್ರೇಮವನ್ನ ಮಾಡಬಾರದು ಅಂದ್ರೆ ಇಡಬಾರದು. ಹ್ಮ್ ಈ ರೀತಿ ಉದಾಸೀನ ಭಾವ, ಹ್ಮ್ ಈ ಎಲ್ಲಾ ವಿಷಯ ವಸ್ತುಗಳು ಕ್ಷಣಿಕ, ಹ್ಮ್ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖವಂತ ಅನಿಸ್ತದ. ಹ್ಮ್ ಇಷ್ಟು ಜನ್ಮ ಆದ್ರೂ ಕೂಡ ತಾತ್ಕಾಲಿಕ ಸುಖವಾಗಿದೆ ವಿನ ಶಾಶ್ವತವಾದ ಸುಖ ನಮಗಾಗಿಲ್ಲ. ಹ್ಮ್ ಕಾರಣ ಹ್ಮ್ ನಾವು ವಿಷಯಾದಿಗಳಲ್ಲೇ ಸುಖವನ್ನ ಪಡೆಯಬೇಕು ಅನ್ನುವ ಬುದ್ಧಿ ಉಳ್ಳವರು ಆಗಿದ್ದೆವು. ಹ್ಮ್ ಈಗ ಗುರುಶಾಸ್ತ್ರಾದಿಗಳಿಂದ ವಿಚಾರ ಮಾಡಿ ನೋಡಿದ್ದಾದರೆ ಹ್ಮ್ ಇಹಲೋಕದ ಭೋಗದ ವಸ್ತುಗಳು ಕೂಡ ಅನಿತ್ಯ. ಹ್ಮ್ ಅನಿತ್ಯ ಅಂದ್ರೆ ಯಾವಾಗಲೂ ಇರೋವಲ್ಲ, ಹ್ಮ್ ಕ್ಷಣಿಕ ಅಂತ ಅರ್ಥ. ಹ್ಮ್ ಮತ್ತು ಇಷ್ಟೇ ಅಲ್ಲದೆ ಹ್ಮ್
ಇವುಗಳಿಂದ ಸುಖ ಇಲ್ಲ ಅಂತ ತಿಳಿದು ಅಷ್ಟೇ ಬಿಡೋದಲ್ಲ. ಹ್ಮ್ ಕೆಲವು ವ್ಯಕ್ತಿಗಳು ಹ್ಮ್ ಇನ್ನೂ ಉತ್ತಮವಾದಂತ ಪರಲೋಕದಲ್ಲಿ ಸುಖ ಇದೆ ಅಂತ ವಿಚಾರವನ್ನ ಮಾಡಿ ಹ್ಮ್ ಆ ಪರಲೋಕದ ಭೋಗದ ವಸ್ತುಗಳನ್ನ ಪಡೆಯಬೇಕು ಎನ್ನುವ ಇಚ್ಛೆಯನ್ನ ಮಾಡ್ತಾರೆ. ಹ್ಮ್ ಅದಕ್ಕೋಸ್ಕರವಾಗಿ ಅವರು ಉಪಾಸನೆಯನ್ನ ಹ್ಮ್ ಅಥವಾ ಯಜ್ಞ ಯಾಗಾದಿಗಳನ್ನ ಮಾಡಿ ಹ್ಮ್ ಆ ಪುಣ್ಯ ಪ್ರಾಪ್ತಿಯಿಂದ ಸ್ವರ್ಗ ಲೋಕದ ಹ್ಮ್ ಭೋಗದ ವಸ್ತುಗಳಲ್ಲಿ ಸುಖವನ್ನ ಅನುಭವಿಸಬೇಕು ಅಂತ ವಿಚಾರವನ್ನ ಹ್ಮ್ ಕೆಲವು ಜನ ಮಾಡ್ತಾರ, ಹ್ಮ್ ಮತ್ತೆ ಅದು ಮಾಡಂತ ಹೇಳ್ತಾರ. ಹ್ಮ್ ಎಲ್ಲಿವರೆಗೂ ಹೇಳೋರಿದ್ದಾರ ಅಲ್ಲಿವರೆಗೂ ಮಾಡೋರು ಇರ್ತಾರ, ಹ್ಮ್ ಎಲ್ಲಿವರೆಗೂ ಮಾಡೋರಾರ ಅಲ್ಲಿವರೆಗೂ ಹೇಳೋರು ಇದ್ದೇ ಇರ್ತಾರ. ಹ್ಮ್ ಯಾರು ಏನೇ ಹೇಳಿ ಹ್ಮ್ ಯಾರು ಏನೇ ಮಾಡಲಿ ಹ್ಮ್ ಮೋಕ್ಷದ ಅಪೇಕ್ಷೆ ಉಳ್ಳಂತ ಮುಮುಕ್ಷುಗೆ ಹ್ಮ್ ಪ್ರಥಮವಾಗಿ ಹ್ಮ್ ಸ್ವಂತ ಬಲದಿಂದ ವಿವೇಕದಿಂದ ವಿಚಾರವನ್ನ ಮಾಡಬೇಕು, ಮೊದಲ ಕರ್ತವ್ಯ. ಹ್ಮ್ ಆ ಭೋಗ ಹೇಗೆ ನಮ್ಮ ಸ್ವರ್ಗ ಲೋಕದ ಭೋಗ ಅಂದ್ರೆ ಹ್ಮ್ ಸಾತಿಶಯ ಕ್ಷಯ ಪತನ ದೋಷದಿಂದ ಕೂಡಿದೆ. ಹ್ಮ್ ಸಾತಿಶಯ ಅಂದ್ರೆ ಹ್ಮ್ ಅದು ಸ್ವರ್ಗ ಲೋಕವನ್ನ ಎಲ್ಲರೂ ಪಡೆಯಬೇಕೆಂಬ ಇಚ್ಛೆ ಇದ್ದರೂ ಕೂಡ ಹ್ಮ್ ಎಲ್ಲರಿಗೂ ಸಾಧ್ಯವಾದ ಕಾರ್ಯ ಅದು ಅಲ್ಲ. ಹ್ಮ್ ಯಾಕೆಂದರೆ ಹ್ಮ್ ಯಜ್ಞ ಯಾಗಾದಿಗಳನ್ನ ಸಾಮಾನ್ಯವಾದಂತ ಜೀವಿಗಳು ಹ್ಮ್ ಸಾಮಾನ್ಯವಾಗಿರ್ತಕ್ಕಂಥವ್ರು ಮಾಡತಕ್ಕಂತ ಕರ್ಮ ಅದಲ್ಲ. ಹ್ಮ್ ಅತ್ಯಂತ ಅಗರ್ಭ ಸಿರಿವಂತರು, ಶ್ರೀಮಂತರು, ಧನವಂತರು ಹ್ಮ್ ಅವರಿಗೂ ಕೂಡ ಇಹದಲ್ಲಿ ಸುಖ ಇಲ್ಲ, ಅಲ್ಲಿ ಸುಖ ಇದೆ. ಹ್ಮ್ ಅಂಥದ್ದನ್ನ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಹ್ಮ್ ಆ ಕರ್ಮವನ್ನ ಮಾಡಿ ಆ ಭೋಗವನ್ನ ಪಡಿಬೇಕು ಅಂತ ಹ್ಮ್ ಕರ್ಮವನ್ನ ಮಾಡಿ ಆ ಲೋಕಕ್ಕೆ ಹೋಗುತ್ತಾರೆ. ಹ್ಮ್ ಅದು ಮಾಡಬೇಕಾದ್ರೆ ಸಾತಿಶಯ ಹ್ಮ್ ಅಂದ್ರೆ ಮಾಡುವ ಕಾಲಕ್ಕ ಬಹಳ ಸರಳವಾದ ಕಾರ್ಯ ಅದಲ್ಲ. ಹ್ಮ್ ಯಜ್ಞ ಮಾಡೋದು ಸರಳ ಅಲ್ಲ. ಅದು ಹ್ಮ್ ಒಂದು ಊದಿನ ಕಡ್ಡಿ, ಕರ್ಪೂರ, ಹೂವ, ಬೆಲ್ಲ, ಸಕ್ಕರೆ ಹ್ಮ್ ಇಂಥ ನೈವೇದ್ಯಗಳನ್ನ ಹ್ಮ್ ಆರತಿ ಧೂಪವನ್ನ ಬೆಳಗಿ ಪಡೆಯುವಂತ ಕರ್ಮ ಹ್ಮ್ ಸ್ವರ್ಗ ಲೋಕ ಪಡೆಯಲಿಕ್ಕೆ ಬರೋದಿಲ್ಲ. ಹ್ಮ್ ಅದಕ್ಕೆ ಯಜ್ಞಯಾಗಾದಿಗಳೇ ಮಾಡಬೇಕು. ಹೌದು. ಅದು ಮಾಡಿದರೂ ಕೂಡ ಹ್ಮ್ ಆ ಸ್ವರ್ಗಲೋಕ ಪ್ರಾಪ್ತಿಯಾದರೂ ಹ್ಮ್ ಅದು ಹೇಗಿದೆ ಅಂದ್ರೆ ಹ್ಮ್ ಅಲ್ಲಿಯ ಭೋಗಗಳು ಕೂಡ ಶಾಶ್ವತವಾದವು ಅಲ್ಲ. ಹ್ಮ್ ಯಾಕಲ್ಲಮ್ಮ ಅಂದ್ರೆ ಹ್ಮ್ ಆ ಪುಣ್ಯ ತೀರಿದ ನಂತರ ಮತ್ತೆ ಈ ಲೋಕಕ್ಕೆ ಜನ್ಮವನ್ನೆತ್ತಿ ತಾಯಿಯ ಗರ್ಭದಿಂದ ಹುಟ್ಟಲೇಬೇಕು. ಹೌದು. ಮತ್ತೆ ಯಾವಾಗಲೂ ಅಲ್ಲೇ ಇರುತ್ತೇನೆಂದ್ರೆ ಅಲ್ಲಿ ಇರಲಿಕ್ಕೆ ಶಾಶ್ವತವಾದ ಹ್ಮ್ ಭೋಗ ಅದಲ್ಲ. ಹ್ಮ್ ಅದು ಅಷ್ಟು ಕಷ್ಟಪಟ್ಟು ಕರ್ಮವನ್ನ ಮಾಡಿ ಆ ಲೋಕವನ್ನ ಭೋಗವನ್ನ ಪ್ರಾಪ್ತಿ ಮಾಡಿಕೊಂಡರೂ ಕೂಡ ಹ್ಮ್ ಅದು ಭೋಗಿಸದಂತೆ ಕ್ಷೀಣವಾಗ್ತದೆ. ಕ್ಷೀಣ ಅಂದ್ರೆ ಕಡಿಮೆ ಆಗ್ತದೆ. ಹ್ಮ್ ಕಡಿಮೆ ಆಗ್ತಾ 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 ಬಂದು ಹ್ಮ್ ಯಾವಾಗ ಅರ್ಧ ಭಾಗ ಅಲ್ಲಿ ಮುಗಿತೋ ಹ್ಮ್ ಉಳಿದ ಅರ್ಧ ಭಾಗವನ್ನ ಆ ಜೀವನಿಗೆ ಕಟ್ಟಿ ಹ್ಮ್ ಮತ್ತೆ ಪಂಚಮಹಾಭೂತದಿಂದ ಪಂಚೀಕೃತಗೊಂಡು ತಾಯಿ ಗರ್ಭದಿಂದ ಹೊರಬಂದು ಹ್ಮ್ ಮತ್ತೆ ಅವನು ಹುಟ್ಟಿ ಪುನಃ ಮತ್ತೆ ಅವನು ಸಾಯಲೇಬೇಕಂತ. ಹ್ಮ್
ಅದರಂತೆ ಮೋಕ್ಷದ ಅಪೇಕ್ಷೆ ಉಳ್ಳವನು ವಿಷಯ ಭೋಗಗಳನ್ನ ವಿಚಾರ ಮಾಡ್ಬೇಕಂತ. ಹ್ಮ್ ಯಾವುದು ನಾ ಮಾಡುವುದು ಶಾಶ್ವತ, ಹ್ಮ್ ಯಾವುದು ಮಾಡುವುದರಿಂದ ಏನು ಫಲ ನನಗೆ ಅಂತಕ್ಕಂಥದ್ದನ್ನ. ಹ್ಮ್ ಮತ್ತು ಕೆಲವು ಜನರು ತಪಸ್ಸನ್ನ ಆಚರಿಸಿ ಹ್ಮ್ ಆ ತಪಸ್ಸಿನ ಶಕ್ತಿಯಿಂದ ಹ್ಮ್ ಈ ದೇಹವನ್ನ ಬಿಟ್ಟಾಗ ಪುನಃ ಹ್ಮ್ ಬ್ರಹ್ಮಲೋಕದ ಪರ್ಯಂತರ ಲೋಕಾದಿಗಳಿಗೆ ಹೋಗ್ತಾರ ಅವರು. ಹ್ಮ್ ಆ ಲೋಕಾದಿಗಳ ಭೋಗ, ಹ್ಮ್ ಆ ಲೋಕಾದಿಗಳಲ್ಲಿ ಇರುವ ಸಮಯವಾದರೂ ಕೂಡ ಅದು ಕ್ಷಣಿಕವಾದದ್ದೇ. ಹ್ಮ್ ಯಾಕಂದ್ರೆ ಭೂಲೋಕ ಭುವರ್ನಾರ್ಲೋಕ ಪುನರ್ ಆವೃತ್ತಿ ದೋಷೋ ಅರ್ಜುನ. ಹ್ಮ್ ಶ್ರೀಕೃಷ್ಣ ಭಗವಂತ ಅರ್ಜುನರಿಗೆ ಹೇಳುವಾಗ, ಹ್ಮ್ ನೋಡು ಅರ್ಜುನ, ಈ ಲೋಕದ ಭೋಗಗಳು ಅನಿತ್ಯ ಮತ್ತು ಹ್ಮ್ ಅಶುಚಿಯಾಗಿರವು. ಹ್ಮ್ ಪರಲೋಕದ ಭೋಗಗಳು ಅಶಾಶ್ವತವಾದವು. ಹ್ಮ್ ಅದು ಸಾತಿಶಯ ಕ್ಷಯ ಪತನದಿಂದ ಕೂಡಿದವು. ಹ್ಮ್ ಬ್ರಹ್ಮಲೋಕಾದಿಗಳು ಕೂಡ ಶಾಶ್ವತವಾದವು ಅಲ್ಲ, ಹ್ಮ್ ಅದು ಸ್ಥಿರವಾದದ್ದು ಅಲ್ಲ ಅಂತ, ಎಲ್ಲವೂ ಅಸ್ಥಿರ. ಹ್ಮ್ ಆ ಕಾರಣಕ್ಕಾಗಿ ಮೋಕ್ಷ ಒಂದೇ ಹ್ಮ್ ಸ್ಥಿರವಾದ ಸುಖವನ್ನ ಆನಂದವನ್ನು ಕೊಡುವುದು. ಹ್ಮ್ ಆ ಕಾರಣಕ್ಕಾಗಿ ನೀನು ಹ್ಮ್ ಏನು ಮಾಡುವುದು ಅಂದ್ರೆ ಈ ವೈರಾಗ್ಯವನ್ನ ತಾಳುವುದು. ವೈರಾಗ್ಯ ಅನ್ನುವುದು ಮೊದಲನೇ ಹೆಜ್ಜೆ ಅದು. ಹ್ಮ್ ಆ ಕಾರಣ ಹ್ಮ್ ಈ ಎಲ್ಲವೂ ಕೂಡ ಅಸ್ಥಿರವಾಗಿದ್ದು ಹ್ಮ್ ಇವೆಲ್ಲವೂ ಅಶಾಂತತೆ ಅತೃಪ್ತಿ ದುಃಖದಿಂದ ಕೂಡಿದವು. ಹ್ಮ್ ಆ ದುಃಖದಿಂದ ಕೂಡಿದವು ಪುನಃ ಮೃತ್ಯು ರೂಪದ ಸಂಸಾರ ಬಂಧನಕ್ಕೆ ಕಾರಣವು. ಹ್ಮ್ ಹೌದಲ್ಲ, ನಾ ಹುಟ್ಟಿ ಬಂದದ ಯಾಕ? ಹ್ಮ್ ಹಿಂದಿನ ಜನ್ಮದ ಪಾಪ ಪುಣ್ಯ ಕರ್ಮದ ಫಲದಿಂದ ಈ ಲೋಕದಲ್ಲಿ ಹುಟ್ಟಿ ಬಂದೀವಿ ಅಂದಾಗ ಹ್ಮ್ ಆ ಹುಟ್ಟು ಸಾವುಗಳಿಂದ ಪಾರಾಗುವ ವಿಧಾನವನ್ನ, ಹ್ಮ್ ಪಾರಾಗುವ ದಾರಿಯನ್ನ ಹ್ಮ್ ಚೆನ್ನಾಗಿ ವಿಚಾರ ಮಾಡಿ ಹ್ಮ್ ತಿಳಿದವರನ್ನೇ ಚರ್ಚೆ ಮಾಡಿ ಹ್ಮ್ ಈ ಜನ್ಮದಲ್ಲಿ ನಾವು ನೀವು ಎಲ್ಲರೂ ಈ ಒಂದು ತೀರ್ಮಾನಕ್ಕೆ ಬಂದೀವಿ. ಹ್ಮ್ ಈ ತೀರ್ಮಾನ ಯಾಕೆ ತಗೊಂಡಿವ ನಾವು ಅಂದ್ರೆ, ಹ್ಮ್ ಎಲ್ಲವೂ ಕೂಡ ಅನಿತ್ಯವಾದವುಗಳು. ಹ್ಮ್ ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವುದೇ ಮೋಕ್ಷ. ಹ್ಮ್ ಅಂಥ ಮೋಕ್ಷವನ್ನ ಪಡಿಬೇಕಂತಾನೆ ಈ ವಿಚಾರಕ್ಕೆ ನಾವು ನೀವು ಬಂದೀವಿ. ಕಾರಣ ಆತ್ಮಜ್ಞಾನವು ಉದ್ಭವವಾಗುವುದಕ್ಕೆ, ಹುಟ್ಟುವುದಕ್ಕೆ ಹ್ಮ್ ಅಗತ್ಯವಾಗಿರುವ ಮನಸ್ಸಿನ ಪರಿಸ್ಥಿತಿ ಹ್ಮ್ ನಮಗೆ ಶಾಂತ ಆಗಲಿಕ್ಕೆ ಹ್ಮ್ ನಾವು ಪ್ರಥಮದಲ್ಲಿ ವೈರಾಗ್ಯ ಅನ್ನುವಂಥದ್ದು, ಹ್ಮ್ ಇವು ಕ್ಷಣಿಕ ಅನ್ನುವಂಥದ್ದು ತಿಳಿಬೇಕಂತ. ಹ್ಮ್ ತಿಳಿದ ಮೇಲೆ ವಿವೇಕ ಉತ್ಪತ್ತಿ ಆಗ್ತದೆ, ಹ್ಮ್ ಅಥವಾ ವಿವೇಕ ಬಂದ ಮೇಲೆ ವೈರಾಗ್ಯ ಆಗ್ತದೆ. ಇದು ಯಾವುದು ಮೊದಲಂತ ನಿಶ್ಚಯವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಹ್ಮ್ ಕೆಲವರು ವಿಚಾರ ಮಾಡಿ ವೈರಾಗ್ಯವನ್ನು ಬಂದಿರ್ತದೆ, ಹ್ಮ್ ಕೆಲವರಿಗೆ ವೈರಾಗ್ಯ ಬಂದ ಮೇಲೆ ವಿಚಾರ ಮಾಡ್ತಾರೆ. ಹ್ಮ್ ಈ ಒಂದು ವಿರಾಗವೆಂದರೆ ಹ್ಮ್ ವಿಷಯ ವಸ್ತುಗಳಲ್ಲಿ ಆಸಕ್ತಿ ರಾಹಿತ್ಯ. ಹ್ಮ್ ವಿಷಯ ಯಾವುದೇ ವಸ್ತು ಅಂದ್ರೆ ಹ್ಮ್ ಆಸಕ್ತಿ ರಾಹಿತ್ಯ ಅಂದ್ರೆ ಆಸಕ್ತಿಯನ್ನ ಹ್ಮ್ ಇಟ್ಟುಕೊಳ್ಳಲಾರದೆ ಇರುವುದು ಅಂತ. ಹ್ಮ್ ಮತ್ತು ಇಂದ್ರಿಯಗಳನ್ನು ಆಕರ್ಷಿಸುವ ಬಾಹ್ಯ ವಸ್ತುಗಳಲ್ಲಿ ಹ್ಮ್ ಜಿಜ್ಞಾಸೆ ಉಂಟಾಗದಿದ್ದರೆ ಹ್ಮ್ ಆತ್ಮಜ್ಞಾನದ ದ್ವಾರವು ನಮಗೆ ತೆರೆಯುವುದಿಲ್ಲ. ಹ್ಮ್
ಆತ್ಮಜ್ಞಾನದ ದಾರಿ ಹ್ಮ್ ನಮಗೆ ಗೊತ್ತಾಗೋದಿಲ್ಲ ಅಂತ. ಹ್ಮ್ ಯಾವಾಗ ಇಂದ್ರಿಯ ವಿಷಯಗಳು ಅನಿತ್ಯವೂ ಅತೃಪ್ತಿಕಾರವು ಹ್ಮ್ ದುಃಖ ಕಾರಣವೂ ಆಗಿವೆ ಎಂಬ ನಿಶ್ಚಯ ತಿಳುವಳಿಕೆ ಬರುತ್ತದೆಯೋ ಹ್ಮ್ ಆಗ ಮನಸ್ಸು ತಾನಾಗಿ ಅವುಗಳ ಸಂಘವನ್ನ ತ್ಯಜಿಸುವುದು. ಹ್ಮ್ ಯಾವಾಗಮ್ಮ ವಿಷಯಗಳು ಅನಿತ್ಯ, ಹ್ಮ್ ಇವು ತೃಪ್ತಿ ಇಲ್ಲ ಹ್ಮ್ ಅಂತ ಗೊತ್ತಾದಾಗ ಹ್ಮ್ ತಕ್ಷಣವೇ ಮನಸ್ಸು ಆ ಭೋಗದ ವಸ್ತುವನ್ನು ಬಿಡುತ್ತದಂತ. ಹ್ಮ್ ಉದಾಹರಣೆ, ಹ್ಮ್ ನಾವು ಮಾರ್ಕೆಟ್ ನಲ್ಲಿ ಹೋಗುವಾಗ ಬಹಳ ಆಕರ್ಷಕರವಾದ ಒಂದು ಹಣ್ಣು ಸಿಗ್ತದೆ. ಹ್ಮ್ ಅದು ಮಾವಿನ ಹಣ್ಣು ಅಂತ ಇಟ್ಕೋರಿ. ಹ್ಮ್ ಅದನ್ನ ನಾವು ತಿನ್ಬೇಕಂತ ಆಸೆ ಆಗ್ತದೆ. ಹ್ಮ್ ಆ ಹಣ್ಣನ್ನ ತಗೊಂಡು ತಿಂತೀವಿ. ಹ್ಮ್ ತಿನ್ನುವ ಕಾಲಕ್ಕ ಅತಿಯಾದ ಹುಳಿ ಇತ್ತಂದ್ರೆ ಹ್ಮ್ ಆ ಹಣ್ಣನ್ನ ತಕ್ಷಣ ಕೈಯಿಂದ ಹೆಸರು ಬಿಡ್ತೀವಿ, ಹೌದು ಒಗಿತೀವಿಲ್ಲ ಅದನ್ನು. ಹೌದು ಯಾಕೆ ಒಗದೀವಿ ಅಂದ್ರೆ ಅದು ಸಿಹಿ ಇಲ್ಲ, ಹ್ಮ್ ಅದರಲ್ಲಿ ರುಚಿ ಇಲ್ಲ, ಹ್ಮ್ ಅದು ತೃಪ್ತಿಕರವಾದದ್ದಲ್ಲ, ಹ್ಮ್ ಇಂಥದ್ದನ್ನ ತಿನ್ನಬಾರದು ಅಂತ ಹ್ಮ್ ಕೈ ಆ ಹಣ್ಣನ್ನ ಮುಟ್ಟಕ್ ಹೋಗೋದಿಲ್ಲ. ಹ್ಮ್ ನಾಲಿಗೆಯಲ್ಲಿ ರಸ ಬಾಯಿ ಒಳಗ ಹೋಗ್ಲಾರ್ದ ಹ್ಮ್ ಅದನ್ನ ಹೊರಗಡೆ ಹುಗುಳಿ ಬಿಡ್ತೀವಿ. ಹ್ಮ್ ಇದರಂತೆ ಪ್ರತಿಯೊಂದು ವಸ್ತುಗಳಲ್ಲಿ ಹ್ಮ್ ಅವೆಲ್ಲವೂ ದುಃಖದಿಂದ ಕೂಡಿದವೆ ವಿನಃ ಹ್ಮ್ ಅವೆಲ್ಲವೂ ಅಶಾಶ್ವತವಾದುವೆ ವಿನಃ ಹ್ಮ್ ಅವು ಯಾವುವು ಆನಂದವನ್ನ ಕೊಡುವಂತ ವಸ್ತುಗಳು ಅಲ್ಲ ಅಂತ ತಿಳ್ಕೊಂಡಾಗ ಹ್ಮ್ ಆ ಮನಸ್ಸು ಅವುಗಳ ಸಂಘವನ್ನ ಬಿಡುತ್ತದೆ. ಹ್ಮ್ ಆ ಹಣ್ಣಿನ ಸಂಘವನ್ನ ಬಿಟ್ಟಂತೆ ಹ್ಮ್ ವಸ್ತುಗಳ ಸಂಘವನ್ನ ಬಿಡೋದಂತ. ಹ್ಮ್ ಬಿಡೋದಂದ್ರೆ ಅವುಗಳ ಮೇಲೆ ಆಸಕ್ತಿಯನ್ನು ಕಳ್ಕೋದಂತ. ಹ್ಮ್ ವಿಷಯ ಲೋಲುಪತೆಯಲ್ಲಿ ವ್ಯರ್ಥವಾಗುತ್ತಿದ್ದ ಮನಶಕ್ತಿಯು ಹ್ಮ್ ಅಂತರಂಗದಲ್ಲಿಯೇ ಉಳಿದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಹ್ಮ್ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಲು ಸಹಾಯಕವಾಗುವುದು. ಹ್ಮ್ ಇದು ಏನು ಮಾಡುತ್ತದಂದ್ರೆ ಹ್ಮ್ ನಮ್ಮ ಉದ್ಧಾರದ ಹ್ಮ್ ಯಾವ ಮೋಕ್ಷದ ಉದ್ಧಾರಕ್ಕಾಗಿ ಹೋಗ್ತಾ ಇದ್ದೀವಿ, ಹ್ಮ್ ಆ ಮೋಕ್ಷ ದ್ವಾರ ಬಾಗಿಲು ಅನ್ನುವಂಥದ್ದು ನಮ್ಮನ್ನ ಒಳಗೆ ಪ್ರವೇಶ ಮಾಡಲು ಹ್ಮ್ ಅನುಮತಿಯನ್ನ ಮಾಡಿಕೊಡುತ್ತದೆ ಹ್ಮ್ ಈ ಪ್ರಥಮದ ವೈರಾಗ್ಯ ಅಂತ. ಹ್ಮ್ ಆನಂತರ ಶಮ ದಮ ಮತ್ತು ತಿತಿಕ್ಷ ಹ್ಮ್ ಈ ಗುಣಗಳು ನಮ್ಮ ಜೀವನದಲ್ಲಿ ಶಿಸ್ತನ್ನ ತಂದು ಹ್ಮ್ ನಮ್ಮ ನಡವಳಿಕೆಯು ಹ್ಮ್ ನಿಯಮಬದ್ಧವಾಗಿರುವಂತೆ ಮಾಡುವವು. ಹ್ಮ್ ಈ ವೈರಾಗ್ಯ ಮತ್ತು ವಿವೇಕ ಅಥವಾ ವಿವೇಕ ವೈರಾಗ್ಯ ಹ್ಮ್ ನಂತರದಲ್ಲಿ ಶಮದಮಾದಿಗಳು ಮನುಷ್ಯನ ಹ್ಮ್ ಜೀವನದಲ್ಲಿ ಒಂದು ಶಿಸ್ತನ್ನ ಕಲಿಸಿಕೊಡ್ತವೆ. ಹ್ಮ್ ಈ ಕೆಲವು ಜನ ಎಷ್ಟು ಬಟ್ಟೆಯಲ್ಲಿ ಶಿಸ್ತು ಇರ್ತಾರ, ಹ್ಮ್ ಶುಚಿಯಾಗಿರ್ತಾರ, ಹ್ಮ್ ಅದರಂತೆ ಒಳಗೆ ಮನಸ್ಸಿಗೆ ಒಂದು ಶಿಸ್ತನ್ನ ಕಲಿಸಿಕೊಡ್ತಕ್ಕಂಥವು ಶಮದಮಾದಿಗಳು. ಹ್ಮ್ ಇದರಿಂದ ನಮ್ಮಲ್ಲಿ ಉಂಟಾಗುವಂಥದ್ದು ನವ್ಯ ಶಕ್ತಿ ಅಂತ. ಹ್ಮ್ ಜೀವನದಲ್ಲಿ ಸೋತು ಬೆಂಡಾದಂತ ನಮಗೆ ಹ್ಮ್ ಯಾವುದೋ ಒಂದು ಇಲ್ಲ ಅನ್ನುವಂತ ಕೊರತೆಯಲ್ಲಿ ಬಳಲುವಂತ ನಮ್ಮೆಲ್ಲರಿಗೂ ಹ್ಮ್ ಒಂದು ಹೊಸ ಬದುಕಿನ ಶಕ್ತಿಯನ್ನ ತಂದು ಕೊಡುತ್ತದೆ. ಹ್ಮ್ ಹೌದಿಲ್ಲ? ಹೌದು ನಾವು ಮೊದಲು ಏನೇನೋ ಒಂದು ಇಲ್ಲ 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 ಅಂತ ಬಹಳ ಚಿಂತೆ ಮಾಡ್ತಿದ್ದೀವಿ, ಹ್ಮ್ ಬಹಳ ಕುಗ್ಗಿ ಹೋಗಿದ್ದೀವಿ. ಹ್ಮ್ ಅಂತ ಆಲೋಚನೆಗಳನ್ನ ದೂರ ಮಾಡಿ ಹ್ಮ್
ಹೊಸ ಧ್ಯಾನದ ಮೂಲಕ ಹ್ಮ್ ಏಕಾಗ್ರವನ್ನಾಗಿ ಮಾಡಿ ಆ ಮನಸ್ಸನ್ನ ಬಲಪಡಿಸಿ ಹ್ಮ್ ನಮ್ಮ ಬಂಧನದ ಕಟ್ಟುಗಳನ್ನ ಕಿತ್ತೊಗೆಯಲು ಹ್ಮ್ ಸಮರ್ಥವಾದ ಸಾಧನವನ್ನಾಗಿ ಮಾಡಬಹುದು. ಹ್ಮ್ ಯಾವುದರಿಂದ ಅಂದ್ರೆ ವೈರಾಗ್ಯ, ವಿವೇಕ ಅಂತ. ಹ್ಮ್ ಇವೆರಡು ತಂದೆ ತಾಯಿಗಳಿದ್ದಂಗ. ಹ್ಮ್ ವಿವೇಕ ವೈರಾಗ್ಯ ತಂದೆ ತಾಯಿ ಇದ್ದಂಗಿದ್ದು, ಹ್ಮ್ ನಂತರ ಶಮ ದಮ ತಿತಿಕ್ಷೆ ಅನ್ನುವಂಥವು ಹ್ಮ್ ಆ ವಿವೇಕ ವೈರಾಗ್ಯದಿಂದ ಹುಟ್ಟಿದಂತ ಮಕ್ಕಳಿವು. ಹ್ಮ್ ಅದು ಆ ತಂದೆ ತಾಯಿ ಹೇಗೆ ಅವರಲ್ಲಿ ಇದೆಯೋ ಹ್ಮ್ ಅದರಂತೆ ಮಕ್ಕಳಲ್ಲಿ ಕೆಲವು ತಂದೆ ತಾಯಿಯ ಲಕ್ಷಣ ಬರ್ತಾವ ನೋಡಮ್ಮ. ಹ್ಮ್ ತಂದೆಯ ಲಕ್ಷಣ ಆದ್ರೂ ಇರ್ತದೆ ಸ್ವಲ್ಪ, ಹ್ಮ್ ಅಥವಾ ತಾಯಿಯ ಲಕ್ಷಣ ಆದ್ರೂ ಮಗುವಿನಲ್ಲಿ ಬಂದಿರ್ತಾವ. ಹ್ಮ್ ಹೀಗೆ ಹ್ಮ್ ವಿವೇಕವನ್ನ ಪಡೆದ ಸಾಮಾಹಿತವಾದ ಬುದ್ಧಿಯಿಂದ ವೈರಾಗ್ಯವು ಉತ್ಪನ್ನವಾಗಿ ಹ್ಮ್ ಅದು ಶಮದಮ ತಿತಿಕ್ಷೆಗಳಿಂದ ಪ್ರಬಲಗೊಂಡಾಗ ಹ್ಮ್ ಸ್ವಾರ್ಥ ಪರ ಕರ್ಮವಾಗಲಿ ಹ್ಮ್ ಕಾಮ್ಯಪರ ಕರ್ಮವಾಗಲಿ ಹ್ಮ್ ವೈದಿಕ ಅಥವಾ ಲೌಕಿಕ ಕರ್ಮಗಳಾಗಲಿ ಹ್ಮ್ ಇವೆಲ್ಲವನ್ನು ವ್ಯಕ್ತಿಯು ಸಂಪೂರ್ಣವಾಗಿ ತ್ಯಜಿಸುವನು ಒಂದು ದುಡಿತಾನಂತ ಅರ್ಥ. ಹ್ಮ್ ಯಾಕಮ್ಮ ಅಂದ್ರೆ ಹ್ಮ್ ಕಾಮ್ಯಪರ ಕರ್ಮ ಇರ್ಲಿ, ವೈದಿಕ ಕರ್ಮ ಇರ್ಲಿ, ಸ್ವಾರ್ಥ ಕರ್ಮ ಇರ್ಲಿ, ಹ್ಮ್ ಇವು ಕರ್ಮಗಳ ಫಲ ಏನಾವಂದ್ರೆ ಅನಿತ್ಯವಾದ ಫಲಗಳು. ಹ್ಮ್ ಇವು ಶಾಶ್ವತವಾದ ಫಲ ಅಲ್ಲ ಇವು. ಹ್ಮ್ ಅದಕ್ಕಾಗಿ ಶಾಶ್ವತವಾದ ಸುಖವನ್ನ ಬಯಸುವಂತ ಮೋಕ್ಷದ ಆಪೇಕ್ಷೆ ಉಳ್ಳವನು ಹ್ಮ್ ಅಶಾಶ್ವತವಾಗಿ ಸುಖ ಕೊಡುವಂತ ಕರ್ಮವನ್ನ ಬಿಟ್ಟು ಬಿಡುವನು. ಹ್ಮ್ ಯಾಕಂದ್ರೆ ಇದ್ರಲ್ಲಿ ದೋಷ ಅದ, ಇದು ಬೇಡ ಅಂತ. ಹ್ಮ್ ಮತ್ತೆ ನಮಗೇನು ಬೇಕಾಗ್ಯದಂದ್ರೆ ದೋಷ ರಹಿತವಾದ ಮೋಕ್ಷ ಬೇಕಾಗ್ಯದ. ಹ್ಮ್ ಈ ಹಿಂದೆ ಹೇಳಿದಂತ ಹ್ಮ್ ಯಾವ ಲೋಕಗಳಲ್ಲಿರುವಂತ ಭೋಗದಲ್ಲಿ ದೋಷ ನೋಡಮ್, ಹ್ಮ್ ಅದರ ಮೋಕ್ಷದಲ್ಲಿ ದೋಷ ಇಲ್ಲ ಅಂತ. ಹ್ಮ್ ಕಾರಣ ಅನಂತ ಜನ್ಮದ ಸಂಸಾರ ಬಂಧನವನ್ನ ಕತ್ತರಿಸಿ ಹ್ಮ್ ನಮ್ಮ ಬದುಕಿನಲ್ಲಿ ಶಾಂತಿ ಸಮಾಧಾನವನ್ನ, ಹ್ಮ್ ಜನನ ಭಯ ಮತ್ತು ಮರಣ ಭಯವನ್ನ ನೀಗಿಸಿ ಹ್ಮ್ ಸದಾಕಾಲ ಶಾಶ್ವತವಾಗಿ ಇರುವಂತ ಪರಮಾತ್ಮನ ಸ್ವರೂಪವೇ ನಾನಿದ್ದೇನೆ, ಹ್ಮ್ ಹಾಗಾಗಿ ನಾನು ಆನಂದ ಸ್ವರೂಪನಿದ್ದೇನೆ ಹ್ಮ್ ಮತ್ತು ಜನನ ಮರಣ ರಹಿತವಾಗಿ ಇದ್ದೇನೆ ಎನ್ನುವಂತ ಹ್ಮ್ ಭಾವವನ್ನ ಹೊಂದಿದಾಗ ಹ್ಮ್ ನಮ್ಮ ಸರ್ವ ದುಃಖಗಳು ನಿವೃತ್ತಿ ಆಗ್ತಾವ. ಹ್ಮ್ ಇದು ಅತೀಂದ್ರಿಯವಾದ ಆತ್ಮಜ್ಞಾನ ಅಂತ. ಹ್ಮ್ ಯಾವ ಇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಚಿತ್ತದಿಂದಲೂ ಪಡೆಯಲು ಅಸಾಧ್ಯವಾದಂತ ಹ್ಮ್ ಮೋಕ್ಷದ ಆನಂದವನ್ನ ಪಡೆಯಲಿಕ್ಕೆ ಹ್ಮ್ ಸೂಕ್ಷ್ಮವಾದ ವಿಚಾರ ವೈರಾಗ್ಯ ಮತ್ತು ವಿವೇಕ. ಹ್ಮ್ ಅದಕ್ಕೆ ಅವರು ಮೋಕ್ಷಸ್ಯ ಹೇತು ಅಂದ್ರು. ಹ್ಮ್ ಮಕ್ಕಳು ಹುಟ್ಟಲಿಕ್ಕೆ ಕಾರಣ ಯಾರು ಅಂದ್ರೆ ತಂದೆ ತಾಯಿ ಅಂತ. ಹ್ಮ್ ತಂದೆ ತಾಯಿ ಇಲ್ಲದೆ ಹುಟ್ಟ್ಯಾರಂದ್ರೆ ಅದು ಸುಳ್ಳು ಮಕ್ಕಳಂತ ಅರ್ಥ. ಹ್ಮ್ ಅವರು ಬಂಜಿಯ ಮಕ್ಕಳು ವಿನ ನಿಜವಾದ ಮಕ್ಕಳಲ್ಲ. ಹ್ಮ್ ಕಾರಣ ಅವ್ರು ಹುಟ್ಟಬೇಕಾಗಿದ್ರೆ ತಂದೆ ತಾಯಿ ಬೇಕೇ ಬೇಕಲ್ಲಮ್ಮ. ಹೌದು. ಅದರಂತೆ ನಮ್ಮಲ್ಲಿ ಬರೇ ಶಾಂತಿ ಇತ್ತು, ಹ್ಮ್ ಕ್ಷಮೆ ಅಂದ್ರೆ ಮನೋನಿಗ್ರಹ, ಹ್ಮ್ ಬಹಳ ಇಂದ್ರಿಯ ನಿಗ್ರಹ ಆದ್ರೆ ಅವ್ರಿಗೆ ಅಂದ್ರೆ ಅದು ದಮೆ ಅಂತ ಅರ್ಥ. ಹ್ಮ್ ಇವೆಲ್ಲವೂ ಇದ್ದರೂ ಕೂಡ ಹ್ಮ್
ವಿವೇಕ, ಹ್ಮ್ ಶಾಂತಿ, ಹ್ಮ್ ವಿವೇಕ ವೈರಾಗ್ಯವಿಲ್ಲದ ಇಂದ್ರಿಯ ನಿಗ್ರಹ, ಹ್ಮ್ ವಿವೇಕ ವೈರಾಗ್ಯ ರಹಿತವಾದಂತ ಸುಖ ದುಃಖವನ್ನ ಸೈರಣೆ ಮಾಡುವಂತ ಶಕ್ತಿ ಹ್ಮ್ ಇದ್ದರೂ ಕೂಡ ಹ್ಮ್ ಅವು ಪ್ರಬಲವಾದ ಶಕ್ತಿ ಅಲ್ಲ ಅಂತ. ಹ್ಮ್ ಮೋಕ್ಷವನ್ನ ಹಲೋ ಹಲೋ ಕೇಳಿಸಲ್ಲಮ್ಮ? ಕೇಳ್ತು. ಹಾ, ಹ್ಮ್ ಅದಕ್ಕೆ ಹ್ಮ್ ಸೂಕ್ಷ್ಮ ವಿಶೇಷವಾದದ್ದು ವಿವೇಕ ಮತ್ತು ವೈರಾಗ್ಯ. ಹ್ಮ್ ನಾವು ಏನೇ ಬದುಕಿನಲ್ಲಿ ಯಾವುದೇ ಕಾರ್ಯವನ್ನ ಮಾಡಿದರೂ ಕೂಡ ಹ್ಮ್ ಈ ಕಾರ್ಯದಿಂದ ನಮಗೆ ಆಗುವಂತ ಫಲ ಏನು ಹ್ಮ್ ಅದನ್ನ ವಿಚಾರ ಮಾಡಿಕೊಂಡು ಹ್ಮ್ ಬದುಕಿರುವವರೆಗೂ ಸುಮ್ಮನೆ ಕೂಡಲಿಕ್ಕಂತೂ ಸಾಧ್ಯ ಇಲ್ಲ. ಹೌದು. ನಾವು ಕರ್ಮಗಳನ್ನ ಮಾಡಲೇಬೇಕು. ಹ್ಮ್ ಅದಕ್ಕೆ ಮಹಾತ್ಮರು ಹೇಳಿದ್ರು, ಹ್ಮ್ ಕರ್ಮವನ್ನ ಮಾಡಬೇಕಾಗಿದ್ರೆ ಅದು ನಿಷ್ಕಾಮದಿಂದ ಮಾಡು. ಹ್ಮ್ ಆ ನಿಷ್ಕಾಮ್ಯ ಕರ್ಮ ಏನ್ ಮಾಡ್ತದಂದ್ರೆ ಹ್ಮ್ ನಮ್ಮನ್ನ ಮೋಕ್ಷಕ್ಕೆ ಒಯ್ದುಕೊಂಡು ಎಳೆದುಕೊಂಡು ಹೋಗಿ ಹ್ಮ್ ಆ ದ್ವಾರದ ಒಳಗೆ ನಮ್ಮನ್ನ ಒಲ್ಲಿ ಬೇಡ ಅಂದ್ರೂ ಕೂಡ ನಮ್ಮನ್ನ ದಬ್ಬುತ್ತದ. ಹ್ಮ್ ನಾವು ಮೋಕ್ಷ ಬೇಡ ಅಂದ್ರೂ ಕೂಡ ಬಿಡಂಗಿಲ್ಲ, ಮೋಕ್ಷದ ದಾರಿಗೆ ಹಚ್ತಾವ. ಹೌದು. ಅದಕ್ಕಾಗಿ ಮಹಾತ್ಮರು ವಿಶೇಷವಾಗಿ ಹೇಳಿ ಹ್ಮ್ ಈ ಒಂದು 70ನೇ ಶ್ಲೋಕದಲ್ಲಿ ಹ್ಮ್ ಶತ ಅನ್ಯಂ ಅನನಂ ಸ್ವತತ್ವೈ ಹ್ಮ್ ಧ್ಯಾನಂ ಚಿರಂ ನಿತ್ಯ ನಿರಂತರಂ ಮುನೆ ತಥೋ ಅವಿಕಲ್ಪಂ ಪರಮೇತ್ಯೆ ವಿದ್ವಾನ್ ಈ ಹೈವ ನಿರ್ವಾಣ ಸುಖಂ ಸಮುಚ್ಛತಿ ಅನ್ನುವಂತ 70ನೇ ಶ್ಲೋಕ. ಹ್ಮ್ ಇದರ ಭಾವಾರ್ಥ ಏನು ಅಂದ್ರೆ ಹ್ಮ್ ಈ ಎಲ್ಲಾ ಒಂದು ವಿವೇಕ ವೈರಾಗ್ಯದಿಂದ ಸದೃಢವಾದಂತಹ ಸಂದರ್ಭದಲ್ಲಿ ಹ್ಮ್ ಆದ ನಂತರ ವೇದಾಂತ ವಾಕ್ಯಗಳ ಶ್ರವಣ ಮಾಡ್ಬೇಕಾಯ್ತು ನೋಡಿ. ಹ್ಮ್ ಏನಮ್ಮ? ವೇದಾಂತ ವಾಕ್ಯಗಳ ಶ್ರವಣ, ಹ್ಮ್ ಆ ವಾಕ್ಯದ ಅರ್ಥಗಳ ಮನನ ಹ್ಮ್ ಮತ್ತು ನಿತ್ಯವೂ ನಿರಂತರವೂ ಮಾಡುವ ಸತತವಾದ ಆತ್ಮ ಐಕ್ಯ ಚಿಂತನ ಅಂತ. ಹ್ಮ್ ಅಂದ್ರೆ ಜೀವ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಹ್ಮ್ ಶ್ರವಣ ಮಾಡಿದ ಮೇಲೆ ಮನನ, ಹ್ಮ್ ಅದು ಆದ ನಂತರ ನಿರಂತರ ಯಾವಾಗಲೂ ಹ್ಮ್ ಶಿವಜೀವರ ಏಕತ್ವ. ಹ್ಮ್ ಇವು ಯಾರಿಗೆ ಅಂದ್ರೆ ಒಬ್ಬ ಮುನಿಗೆ ಸಾಧನೆಗಳಾಗಿವೆ ಅಂದ್ರೆ ನೋಡಿ. ಹ್ಮ್ ಯಾರಿಗೆ ಸಾಧನ ಅಂದ್ರೆ ಮುಮುಕ್ಷುಗಳಿಗೆ ಉತ್ತಮವಾದ ಸಾಧನೆಗಳಾಗಿವೆ. ಹ್ಮ್ ಆ ನಂತರ ವಿದ್ವಾಂಸನು ಪರಮ ಹ್ಮ್ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದು ಹ್ಮ್ ಬದುಕಿರುವಾಗಲೇ, ಸತ್ತ ಮೇಲಲ್ಲ, ಹ್ಮ್ ಬದುಕಿರುವಾಗಲೇ ಹ್ಮ್ ನಿರ್ವಾಣ ಸುಖವನ್ನು ಹೊಂದುತ್ತಾನೆ. ಹ್ಮ್ ಅಂದ್ರೆ ಮೋಕ್ಷದ ಆನಂದವನ್ನ ಪಡೆಯುತ್ತಾನೆ. ಹ್ಮ್ ಅರ್ಥಾತ್ ಇಲ್ಲಿಯೇ ಬ್ರಹ್ಮವನ್ನ ಹೊಂದುತ್ತಾನೆ. ಹ್ಮ್ ದೇಹ ಬಿಟ್ಟ ಮೇಲಲ್ಲಮ್ಮ, ಹೌದು. ದೇಹ ಇರುವಾಗನೇ ಬ್ರಹ್ಮ. ಹ್ಮ್ ಅದಕ್ಕ ಅತ್ರ ಬ್ರಹ್ಮ ಸಮುಷ್ಣತೆ ಎಂದು ಹ್ಮ್ ಕಠೋ ಉಪನಿಷತ್ತಿನ ಶ್ರುತಿಯಲ್ಲಿ ಹೀಗೆ ಹೇಳುತ್ತದೆ. ಹ್ಮ್ ಕಾರಣ ಹ್ಮ್ ವಿಷಯಾಸಕ್ತಿಯನ್ನ ಹ್ಮ್ ನಾವು ಹ್ಮ್ ಸಾಕಷ್ಟು ದಮನ ಅಂದ್ರೆ ವಿಷಯಗಳನ್ನ ಕೆಳಮುಖ ಮಾಡಿ ಹ್ಮ್
ವೈರಾಗ್ಯವನ್ನ ಮೇಲ್ಮುಖವಾಗಿ ಪಡೆದು ಹ್ಮ್ ಸಮಾಧಿ ಷಟ್ ಸಂಪತ್ತಿಗಳನ್ನು ಸಂಪಾದಿಸಿಕೊಂಡು ಹ್ಮ್ ಫಲ ಅಭಿಸಂಧಿಯಿಂದ ಮಾಡುವ ಕರ್ಮಗಳನ್ನು ಹ್ಮ್ ಸನ್ಯಾಸ ಮಾಡಿರುವ ಸಾಧಕನು ಹ್ಮ್ ಅವನು ಶ್ರವಣಕ್ಕೆ ಅಧಿಕಾರಿಯಾಗುತ್ತಾನೆ. ಹ್ಮ್ ಎಲ್ಲರೂ ಶಾಸ್ತ್ರ ಕೇಳಕ್ಕೆ ಅಧಿಕಾರಿಗಳಲ್ಲಮ್ಮ. ಹ್ಮ್ ಇವೆಲ್ಲಾ ಗುಣಗಳಲ್ಲೂ ಯಾರಲ್ಲಿ ಆವ ಹ್ಮ್ ಅವರು ಮಾತ್ರ ವೇದಾಂತ ಶಾಸ್ತ್ರದ ಹ್ಮ್ ಪಥದಲ್ಲಿ ಹ್ಮ್ ಸಾಗಲಿಕ್ಕೆ ನಿಜವಾದ ಅಧಿಕಾರಿ. ಹ್ಮ್ ಈ ಅಧಿಕಾರವನ್ನ ಪಡೆಯದೆ ಹ್ಮ್ ಶ್ರವಣ ಮಾಡುವವನು ಹ್ಮ್ ಶಾಸ್ತ್ರ ಅರ್ಥವನ್ನ ಯಥಾರ್ಥವಾಗಿ ತಿಳಿಯಲಾರ. ಹ್ಮ್ ಅವನು ಬುದ್ಧಿಯಲ್ಲಿ ಯಥಾರ್ಥವಾದ ಅರ್ಥ ಹೋಗೋದಿಲ್ಲಮ್ಮ. ಹ್ಮ್ ಶಾಸ್ತ್ರ ಕೇಳ್ತಾನ, ಹ್ಮ್ ಶಾಸ್ತ್ರ ಹೇಳಿ ಹೇಳ್ತದಮ್ಮಂದ್ರೆ ಹ್ಮ್ ಅದು ಹ್ಮ್ ತತ್ವಮಸಿ ಮಹಾವಾಕ್ಯದ ಪ್ರಮಾಣದಿಂದ, ಹ್ಮ್ ಅನುಭಾವದಿಂದ ಹ್ಮ್ ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯಾತೀತವನ್ನ ತಿಳಿಯುವಂತ ಅರಿವೇನದ, ಹ್ಮ್ ಆ ಅರಿವೇ ನಮ್ಮ ನಿಜವಾದ ಎಲ್ಲರ ಸ್ವರೂಪ. ಹ್ಮ್ ಆ ಅರಿವೇ ನಮ್ಮೆಲ್ಲರ ನಿಜವಾದ ಇರುವು ಹ್ಮ್ ಅಂತ ಶಾಸ್ತ್ರಾದಿಗಳು ಹೇಳುವಾಗ ಕೇಳಿದ ನಂತರ ಆತ ಏನು ತಿಳ್ಕೊಂಡ ಅಂದ್ರೆ ದೇಹವೇ ಆತ್ಮ ಅಂತ ತಿಳ್ಕೊಂಡ್ ನೋಡ್ರಿ. ಹ್ಮ್ ದೇಹವೇ ಆತ್ಮ ಅಂತ ಯಾವಾಗ ತಿಳಿದುಕೊಂಡ, ಅರ್ಥ ಮಾಡಿಕೊಂಡ, ಹ್ಮ್ ಅಂಥವನಿಗೆ ಪಾರಮಾರ್ಥದ ಸ್ವಸ್ವರೂಪ ಜ್ಞಾನ ಆಗುವುದಿಲ್ಲ. ಹ್ಮ್ ವೇದಶಾಸ್ತ್ರಗಳು ಹ್ಮ್ ದೇಹ ಆತ್ಮಲ್ಲ, ದೇಹದ ಒಳಗೆ ಇರುವಂತ ಹ್ಮ್ ಚೇತನ ಅಥವಾ ಚೈತನ್ಯ ಏನಿದೆ, ಹ್ಮ್ ಆ ಚೈತನ್ಯ ಆತ್ಮ ಅಂತ ಅವ್ರು ಹೇಳಿದ್ರೆ ಹ್ಮ್ ಇವನು ದೇಹವೇ ಆತ್ಮ ಅಂತ ತಿಳ್ಕೊಂಡ್ ನೋಡ್ರಿ. ಹ್ಮ್ ಗುರುಗಳು ಆ ರೀತಿ ಹೇಳಿಲ್ಲ, ಹ್ಮ್ ಶಾಸ್ತ್ರಗಳು ಆ ರೀತಿ ಹೇಳಿಲ್ಲ. ಹ್ಮ್ ಆದರೆ ಇವನಿಗೆ ಸರಿಯಾಗಿ ಅರ್ಥ ಆಗಲಾರದೆ ಹ್ಮ್ ಬೇರೆ ಅರ್ಥವನ್ನ ತಿಳಿದುಕೊಂಡ. ಹ್ಮ್ ಇದಕ್ಕೆ ಕಾರಣ ಏನು ಅಂದ್ರೆ ಹ್ಮ್ ಅವನಿಗೆ ಹಿಂದೆ ಹೇಳಿದಂತ ಹ್ಮ್ ವಿವೇಕ ವೈರಾಗ್ಯ ಸಾಧನ ಚತುಷ್ಟಯ ಸಂಪನ್ನ ಗುಣಗಳು ಹ್ಮ್ ಇಲ್ಲದೆ ಇರುವ ಕಾರಣ ಹ್ಮ್ ನಿಜವಾದ ಅರ್ಥದಲ್ಲಿ ಅನರ್ಥವನ್ನ ಮಾಡಿ ತಿಳಿದುಕೊಳ್ಳುತ್ತಾನೆ. ಹ್ಮ್ ಕಾರಣ ಹ್ಮ್ ಶಾಸ್ತ್ರಗಳು ಅತೀಂದ್ರಿಯ ವಿಷಯಗಳನ್ನ ವ್ಯಕ್ತಪಡಿಸಲು ಹೊರಟಾಗ ಹ್ಮ್ ಶಬ್ದಗಳಿಗೆ ಸಾಕಾದಷ್ಟು ಅರ್ಥ ಬಹಳ ಇರುವುದಿಲ್ಲ. ಹ್ಮ್ ನಮ್ಮ ಭಾಷೆ ಹ್ಮ್ ಇಂದ್ರಿಯ ಗೋಚರ ವಿಷಯಗಳನ್ನ ಸ್ವಸ್ಥಪಡಿಸಬಲ್ಲದೆ ಹೊರತು ಹ್ಮ್ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಮೀರಿದ ಹ್ಮ್ ವಸ್ತುವನ್ನ ವಿವರಿಸಲು ಬಾರದು. ಹ್ಮ್ ಹೌದಿಲ್ಲಮ್ಮ? ಹೌದು. ಈಗ ದೇಹದ ಪ್ರತಿಯೊಂದು ಜ್ಞಾನೇಂದ್ರಿಯದಿಂದ ಹ್ಮ್ ಜಗತ್ತಿನ ವಸ್ತುಗಳನ್ನ ತಿಳಿಯಲಿಕ್ಕೆ ಬರುತ್ತವೆ ವಿನಃ ಹ್ಮ್ ಗೋಚರವಾಗುವ ವಸ್ತುಗಳನ್ನ ತಿಳಿಯಬಲ್ಲದೇ ವಿನಃ ಹ್ಮ್ ಅಗೋಚರವಾಗಿರತಕ್ಕಂತ ಹ್ಮ್ ಅತೀಂದ್ರಿಯ ಅಂದ್ರೆ ಹ್ಮ್ ಒಂದು ಗಿಡದಂತೆ ಅಲ್ಲ, ಒಂದು ಕೊಡದಂತೆ ಅಲ್ಲ, ಒಂದು ಪ್ರಾಣಿಯಂತೆ ಅಲ್ಲ, ಒಂದು ಪಕ್ಷಿಯಂತೆ ಅಲ್ಲ, ಹ್ಮ್ ಯಾವುದೇ ಒಂದು ವಸ್ತುವಿನಂತೆ ತೋರುವಂತದ್ದು ವಸ್ತು ಅಲ್ಲ, ಅದು ಪರಬ್ರಹ್ಮ. ಹ್ಮ್ ಅಂಥದ್ದನ್ನ ತಿಳಿಬೇಕಾಗಿತ್ತಂದ್ರೆ ಹ್ಮ್
ನಮಗೆ ಮಿತಿಯುಳ್ಳ ಅಂದ್ರೆ ಎಷ್ಟು ಸಾಧ್ಯ ಸರಳತೆಯಿಂದ ಹ್ಮ್ ಸರಳವಾದ ಶಬ್ದಗಳಿಂದಲೇ ಹ್ಮ್ ಆತ್ಮ ತತ್ವವನ್ನ ಸೂಚಿಸುವ ಕಠಿಣ ಜವಾಬ್ದಾರಿಯನ್ನ ಹ್ಮ್ ಶಾಸ್ತ್ರಗಳು ಹೊತ್ತುಕೊಂಡಿವೆ. ಹ್ಮ್ ಭಗವದ್ಗೀತೆ, ಬ್ರಹ್ಮಸೂತ್ರ, ಹ್ಮ್ ಶಾಸ್ತ್ರ, ಹ್ಮ್ ನಿಜಗುಣದ ಶಾಸ್ತ್ರ ಹ್ಮ್ ಇವೆಲ್ಲವೂ ಕೂಡ ಅದು ಎಷ್ಟೇ ಶಬ್ದಗಳಿಂದ ಹ್ಮ್ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಅಸಾಧ್ಯವಾದ ವಸ್ತುವನ್ನ ಹ್ಮ್ ಸ್ವಲ್ಪ ಶಬ್ದಗಳಲ್ಲಿ ಹ್ಮ್ ಆ ಒಂದು ವಿಚಾರವನ್ನ ಅನುಭವಕ್ಕೆ ತಂದುಕೊಳ್ಳಲಿಕ್ಕೆ ಹ್ಮ್ ಸತತ ಪ್ರಯತ್ನವನ್ನ ಮಾಡಿದವೆ ಶಾಸ್ತ್ರಗಳು. ಹ್ಮ್ ಆ ಕಾರಣದಿಂದ ಹ್ಮ್ ಈ ಪ್ರಯತ್ನದಲ್ಲಿ ಸರಿಯಾದ ಹಿನ್ನೆಲೆ ಇಲ್ಲದ ಸಾಧಕನು ಹ್ಮ್ ಆ ಶಬ್ದಗಳ ತಾತ್ಪರ್ಯವನ್ನ ಅಪಾರ್ಥ ಮಾಡಿಕೊಳ್ಳುವ ಸಂಭವವೇ ಹೆಚ್ಚು. ಹ್ಮ್ ಆದ್ದರಿಂದಲೇ ಹ್ಮ್ ವೇದಾಂತ ಆಸಕ್ತ ಸಾಧಕನಿಗೆ ಹ್ಮ್ ಅವಶ್ಯವಾದ ಪೂರ್ವಭಾವ ಭಾವಿ ಸಿದ್ಧತೆಗಳಿಗೆ ಹ್ಮ್ ಶರಣರು, ಸಂತರು, ಹ್ಮ್ ಋಷಿ ಮುನಿಗಳು ಬಹಳ ಮಹತ್ವವನ್ನು ಕೊಟ್ಟರಮ್ಮ. ಹ್ಮ್ ಅದಕ್ಕಾಗಿ ಹ್ಮ್ ಗುರುವಿನ ಮೂಲಕವೇ ಶಾಸ್ತ್ರ ಅಧ್ಯಯನ ಮಾಡಬೇಕೆಂಬ ನಿಯಮವು ಹ್ಮ್ ಮೇಲೆ ತಿಳಿಸಿರುವ ಉದ್ದೇಶದಿಂದಲೇ ವಿಧಿಸಲ್ಪಟ್ಟಿದೆ. ಹ್ಮ್ ಶಬ್ದಜಾಲಂ ಘೋರಾರಣ್ಯಂ ಅಂತ ಹಿಂದೆ ಹೇಳ್ಯಾರಲ್ಲಮ್ಮ. ಹೌದು. ಅದಕ್ಕೆ ಅನಂತ ಶಬ್ದಗಳ ಶಾಸ್ತ್ರಗಳ ರಾಶಿಯಿಂದ ಹ್ಮ್ ನೀನು ಚಂಚಲ ಉಳ್ಳವನಾಗಿ ಸಂಶಯ ಉಳ್ಳವನಾಗಿ ಹ್ಮ್ ಮೋಕ್ಷವನ್ನ ಪಡೆಯಲಿಕ್ಕೆ ಅಸಾಧ್ಯವಾಗ್ತದ. ಹ್ಮ್ ಅದಕ್ಕೆ ಅಂತಪ್ಪ ಗುರುವಿನ ಮೂಲಕವೇ ಶಾಸ್ತ್ರ ಅಧ್ಯಯನ ಮಾಡಬೇಕು. ಹ್ಮ್ ಗುರುವರನ ಒಲಮೆ ಇಲ್ಲದಂತ ಹೇಳ್ಬಿಟ್ರಲ್ಲ. ಹೌದು. ಶಾಸ್ತ್ರವಾಕ್ಯಗಳ ರಹಸ್ಯ ಅರ್ಥವನ್ನು ಹ್ಮ್ ಜ್ಞಾನಿಯಾದ ಗುರುವು ತನ್ನ ಅನುಭವ ವೇದ್ಯವಾದ ಹ್ಮ್ ವಿಚಾರಗಳೊಡನೆ ಹ್ಮ್ ಜೊತೆಗೂಡಿಸಿ ಆತ ತಿಳಿಯಪಡಿಸುತ್ತಾನೆ. ಹ್ಮ್ ಹೇಗೆ ತಿಳಿಸ್ತಾನಂದ್ರೆ ಅನುಭವಕ್ಕ ಹೌದನ್ಬೇಕು, ಹ್ಮ್ ತನ್ನ ತಿಳುವಳಿಕೆ ಬಂದಂತ ದೃಷ್ಟಾಂತಗಳನ್ನ ಕೂಡಿಸಿ ಅವರಿಗೆ ಬೋಧ ಮಾಡಬೇಕು. ಹ್ಮ್ ಅಂದಾಗ ಮಾತ್ರ ಆ ವ್ಯಕ್ತಿಗೆ ಹ್ಮ್ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಹ್ಮ್ ಅನುಕೂಲವಾಗುತ್ತದೆ ಆ ಶಿಷ್ಯನಿಗೆ. ಹ್ಮ್ ಕಾರಣ ಗುರುವಿನ ಮನೋಧರ್ಮಕ್ಕೆ ಹ್ಮ್ ಸಮರಸವಾಗಿ ತನ್ನ ಮನಸ್ಸನ್ನ ಶುಚಿಗೊಳಿಸಿರಬೇಕು ಅಂತ. ಹ್ಮ್ ಯಾಕಂದ್ರೆ ಗುರುವಿನ ಮನೋಧರ್ಮಕ್ಕೆ ಹ್ಮ್ ಅಂದ್ರೆ ಆತನಿಗೆ ಹ್ಮ್ ಯಾವ ಧರ್ಮಗಳಿಂದ ನಾವು ಶಿಷ್ಯ ಹ್ಮ್ ಆಪ್ತ ಅಂಗ ಅನ್ನುವಂತ 4 ಸೇವಾದಿಗಳನ್ನೇ ಹ್ಮ್ ಆತನ ಮನಸ್ಸನ್ನ ಪ್ರಸನ್ನಗೊಳಿಸಿ ಹ್ಮ್ ಆಗ ಗುರುವಾಕ್ಯದ ಭಾವಾರ್ಥವು ಹ್ಮ್ ಸ್ಫುರಿಸುವುದು ಅಂದ್ರೆ ಹ್ಮ್ ಅದು ಚೆಲ್ಲುವುದು ಅಂತ ಅರ್ಥ. ಹ್ಮ್ ಈ ರೀತಿ ನೇರವಾಗಿ ಗುರುವಿನ ವಾಕ್ಯಗಳ ಅರ್ಥಗ್ರಹಣ ಕ್ರಮವನ್ನೇ ಹ್ಮ್ ವೇದಾಂತದಲ್ಲಿ ಶ್ರವಣ ಎನ್ನುವುದು. ಹ್ಮ್ ಈ ರೀತಿಯಾಗಿ ಯಾರು ಗುರುಮುಖದಿಂದ ಹ್ಮ್ ಗುರುವಿಗೆ ಶರಣಾಗತನಾಗಿ ಹ್ಮ್ ವಿವೇಕ ವೈರಾಗ್ಯದಿಂದ ಸಕಲ ಭೋಗಗಳನ್ನ ತ್ಯಾಗ ಮಾಡಿ ಹ್ಮ್ ಶಾಶ್ವತವಾದ ಸುಖವನ್ನೇ ಪಡೆಯಬೇಕು ಅನ್ನುವಂತ ಹ್ಮ್
ಕ್ರಮದಿಂದ ಬಂದಂತವನಿಗೆ ಹ್ಮ್ ಗುರುವಿನ ವಾಕ್ಯಗಳ ಅರ್ಥಗ್ರಹಣ ಕ್ರಮವನ್ನೇ ಇದು ಶ್ರವಣ ಅಂದ್ರು. ಹ್ಮ್ ಈ ರೀತಿಯಾಗಿ ಶ್ರವಣ ಮಾಡಿದ್ರೆ ಎಲ್ಲಿ ಸಿಗ್ತಾರಮ್ಮ? ಹ್ಮ್ ಎಲ್ಲೋ ಒಂದ್ ಕಡೆ ಹೋದ್ವಿ, 3 ದಿನ ಶ್ರವಣ ಮಾಡಿದ್ವಿ ಬಂದ್ವಿ, ಹ್ಮ್ ಇನ್ನೊಂದು ವಾರ ಇಲ್ಲಿ ಹೋಗ್ತು, ಅಲ್ಲಿ ಹೋದ್ವಿ ಬಂದ್ವಿ, ಇದಕ್ಕೆ ಶ್ರವಣ ಅಂತ ಕರೆದಿಲ್ಲ. ಹ್ಮ್ ಅದಕ್ಕೆ ಉಪಕ್ರಮ ಉಪಸಂಹಾರ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹ್ಮ್ ಇರುವಂತ ಬ್ರಹ್ಮನಲ್ಲಿ ಇಲ್ಲದಂತ ಜಗತ್ತನ್ನ ಸೃಷ್ಟಿಸಿ ಹ್ಮ್ ಮತ್ತು ಸೃಷ್ಟಿಸಿದ ಜಗವನ್ನ ನಾಶ ಮಾಡಿ ಹ್ಮ್ ಪುನಃ ಆ ಒಂದು ಬ್ರಹ್ಮನನ್ನೇ ಉಳಿಸುವುದೇ ಹ್ಮ್ ವೇದಾಂತ ಶಾಸ್ತ್ರಗಳ ನಿರ್ಣಯ. ಹ್ಮ್ ಇಂಥ ಪ್ರಕಾರ ಶ್ರವಣದಿಂದ ತಿಳಿದಿದ್ದನ್ನು ಹ್ಮ್ ಈ ಕ್ರಮದಿಂದ ಶ್ರವಣ ಆಗಿರ್ಬೇಕು ಶಿಷ್ಯರಿಗೆ. ಹ್ಮ್ ಆಮೇಲೆ ಮನಸ್ಸಿನಲ್ಲಿ ಮತಿಸಿ ಹ್ಮ್ ಅದು ಮಥನ ಆಗ್ಬೇಕಂದ್ರಮ್ಮ. ಹ್ಮ್ ಕ್ರಿಯಾ ಮಥನವಿಲ್ಲದೆ ಹ್ಮ್ ಹಾಲೊಳಗಿನ ತುಪ್ಪ ತೋರದು ಅಂದ್ರು. ಹ್ಮ್ ಕ್ರಿಯಾ ಮಥನ ಅಂದ್ರೆ ಏನಮ್ಮ? ಹಾಲನ್ನ ಕ್ರಿಯೆ ಮಾಡಬೇಕು, ಹ್ಮ್ ಅದು ಕಾಯಿಸ್ಬೇಕು, ಹೆಪ್ಪಾಕ್ಬೇಕು, ಮೊಸರಾಗ್ಬೇಕು. ಹ್ಮ್ ಆ ಮೊಸರನ್ನ ಮಥನ ಮಾಡ್ಬೇಕಂದ್ರೆ ಕಡಗೋಲದಲ್ಲಿ ಹ್ಮ್ ಮಥನ ತೆಕ್ಕಬೇಕಂತ. ಹ್ಮ್ ಹ್ಮ್ ಆವಾಗ ಅದ್ರೊಳಗೆ ಬೆಣ್ಣೆ ಬರ್ತದೆ ನೋಡ್ರಿ. ಹೌದು. ಆ ಬೆಣ್ಣೆ ನಂತರ ತುಪ್ಪ ಆಗಿ ಪರಿವರ್ತನೆ ಆಗ್ತದೆ. ಹ್ಮ್ ಅದರಂತೆ ಇಲ್ಲಿ ಕೂಡ ಕೇಳಿದ ಅಂಥ ರೀತಿ ಶ್ರವಣ ಮಾಡಿದ್ದೆಲ್ಲ ಹ್ಮ್ ಮತ್ತು ಮನನ ಮಾಡಬೇಕು. ಹ್ಮ್ ಹೇಗೆ ಅಂದರೆ ಹ್ಮ್ ಇದು ಸತ್ಯನೋ ಅಸತ್ಯನೋ, ಹ್ಮ್ ಹೇಗೆ ಶಾಸ್ತ್ರಗಳು ಗುರುಗಳು ಹೇಳುತ್ತಾರೆಂದರೆ ಹ್ಮ್ ಇದರಲ್ಲಿ ನಿಜ ಏನಿದೆ, ಅನುಭವ ಏನಿದೆ, ಅನನುಭವ ಏನಿದೆ, ಹ್ಮ್ ಇದು ಲೋಕದಲ್ಲಿ ಇವರು ಹೇಳುವಂತ ವಾಕ್ಯದ ಹ್ಮ್ ಅನುಭವ ಏನಾದ್ರೂ ಗೊತ್ತಾಗ್ತದೇನಂತ ಮನಸ್ಸಿನಲ್ಲಿ ವಿಚಾರ ಮಾಡಬೇಕು. ಹ್ಮ್ ಬುದ್ಧಿಯಲ್ಲಿ ಮತಿಸಿ ಹ್ಮ್ ಮುಂದಿನ ಹಂತ ಅಂದ್ರೆ ಹ್ಮ್ ವೇದಾಂತದಲ್ಲಿ 2ನೇ ಹಂತಕ್ಕ ಮನನ ಅಂತ ಕರೆದ. ಹ್ಮ್ ಈ ಮನನದಿಂದ ಹ್ಮ್ ಗುರುವಿನ ಉಪದೇಶವು ತನ್ನ ಮನಸ್ಸಿನ ಆಳಕ್ಕೆ ಇಳಿದು ಹ್ಮ್ ಅದು ತನ್ನ ಬುದ್ಧಿಯಲ್ಲಿ ಅಡಕವಾಗುತ್ತದೆ, ಶೇಖರಣೆ ಆಗುತ್ತದೆ. ಹ್ಮ್ ಅದು ಶೇಖರಣೆ ಆದಂತ ಬೆಣ್ಣೆ ಹ್ಮ್ ತುಪ್ಪವಾದಂತೆ ಹ್ಮ್ ಆ ವ್ಯಕ್ತಿಗೆ ಜ್ಞಾನವಾಗುತ್ತದಂತ. ಹ್ಮ್ ಅಲ್ಲಿ ಬೆಣ್ಣೆ ಆದ್ಮೇಲೆ ತುಪ್ಪ ಆಗ್ತದ ನಮ್ಮ. ಹೌದು. ಬೆಣ್ಣೆ ಸಂಗ್ರಹವಾದಾಗ ತುಪ್ಪ ಆಗ್ತದೆ. ಹ್ಮ್ ಅದರಂತೆ ಇಲ್ಲಿ ಹ್ಮ್ ಶ್ರವಣ ಮತ್ತು ಮನನದ ಉಪದೇಶವು ಮನಸ್ಸಿನಲ್ಲಿ ಕ್ರೋಢೀಕರಿಸಿದಾಗ ಹ್ಮ್ ಅದು ಜ್ಞಾನವಾಗುತ್ತದೆ. ಹ್ಮ್ ಈ ರೀತಿ ಸಾಧಕನು ಅತ್ಯುನ್ನತ ಮಟ್ಟಕ್ಕೆ ಎತ್ತಿ ಹ್ಮ್ ಅವನಿಗೆ ಬ್ರಹ್ಮದ ಅರಿವನ್ನು ದಕ್ಕಿಸಿಕೊಡುವುದೇ ವೇದಾಂತದ ಗುರಿಯಾಗಿದೆ. ಹ್ಮ್ ಈ ವೇದಾಂತದಲ್ಲಿ ಬೇರೆ ಯಾವ ಗುರಿ ಇಲ್ಲಮ್ಮ. ಹೌದು. ಏನಾದರೂ ಸ್ವಾರ್ಥ ಇರಂಗಿಲ್ಲ. ಹ್ಮ್ ಇದನ್ನ ಅತ್ಯಂತ ಶ್ರೇಷ್ಠವಾದದನ್ನ ಬಿಟ್ಟು ಹ್ಮ್ ಕನಿಷ್ಠವಾದದನ್ನ ಹೇಳುವ ಪ್ರಯತ್ನ ಮಾಡೋದಿಲ್ಲ ವೇದಾಂತ ಶಾಸ್ತ್ರ. ಹ್ಮ್ ಇದು ನಿಸ್ವಾರ್ಥದಿಂದ, ಸತ್ಯದಿಂದ, ಹ್ಮ್ ಅನುಭವದಿಂದ ಉನ್ನತ ಮಟ್ಟಕ್ಕೆ ಇರುವ ಗುರಿಯೇ ವೇದಾಂತ ಶಾಸ್ತ್ರದ ಗುರಿ. ಹ್ಮ್ ಇಲ್ಲಿ ನಿರ್ವಾಣ ಹೊಂದುತ್ತಾನೆ ಅಂತ ಶ್ಲೋಕದಲ್ಲಿ ಹೇಳಿದಾಗ ಹ್ಮ್ ಒಂದು ಮೊಂಬತ್ತಿ ಉರಿಯುತ್ತಿರುವಾಗ ಹ್ಮ್ ಅದರ ಶಿಖೆಯು ಒಂದೇ ಜ್ವಾಲೆಯಾಗಿ ಕಂಡರೂ ಹ್ಮ್ ಅದು ನಿಜವಾಗಿಯೂ ಎಡೆಬಿಡದೆ
ಬತ್ತಿ ಅರಿ ಮಿಣುಕುವ ವಿಚ್ಛಿನ್ನವಾದ ಬೆಂಕಿಯ ಉರಿ. ಹ್ಮ್ ಅದ್ರಾಗ ಏನದಮ್ಮ ಅಂದ್ರೆ ಒಂದೇ ದೀಪ ಕಂಡ್ರು ಕೂಡ, ಹ್ಮ್ ಒಂದೇ ಜ್ವಾಲೆ ಕಂಡರೂ ಕೂಡ ಹ್ಮ್ ಅದು ಎಡೆ ಬಿಡದ ಯಾವಾಗಲೂ ಹ್ಮ್ ಅದರ ಒಳಗಿರುವಂತ ಹತ್ತಿ ಹ್ಮ್ ಅಂದ್ರೆ ಅದಕ್ಕೆ ಏನಂತಾರಮ್ಮ, ದೀಪಕ್ಕೆ ಹಾಕ್ತಕ್ಕಂಥದ್ದು ಹ್ಮ್ ಬತ್ತಿ ಅಂತೀವಿ ನಾವು. ಹೌದು. ಆ ಬತ್ತಿ ಮತ್ತು ಮಿಣುಕುವ ವಿಚ್ಛಿನ್ನವಾದ ಬೆಂಕಿಯ ಉರಿ, ಹ್ಮ್ ಬೆಂಕಿ ಅದ. ಹ್ಮ್ ಅದೇ ರೀತಿ ವೇಗವಾಗಿ ಸುತ್ತುತ್ತಿರುವ ಫ್ಯಾನಿನ ರೆಕ್ಕೆಗಳು ಹ್ಮ್ ಅವು ಬೇರೆ ಬೇರೆ ಆಗಿಲ್ಲಮ್ಮ. ಹೌದು. 3 ರೆಕ್ಕೆ ಅಂದ್ರೆ 1 1 2 3 ಇವು ಬೇರೆ ಬೇರೆ. ಹೌದು. ಆದರೂ ಹ್ಮ್ ಆ ಸುತ್ತುವಂತ ಸಂದರ್ಭದಲ್ಲಿ ಹ್ಮ್ ಆ ರೆಕ್ಕೆಗಳು ಬೇರೆ ಬೇರೆ ಆಗಿ ಕಾಣದೆ ಒಂದೇ ವೃತ್ತಿ ಆಕಾರದಲ್ಲಿ ತಿರುಗುವ ತಟ್ಟೆಯಂತೆ ಕಾಣುತ್ತದೆ. ಹ್ಮ್ ತಿರುಗುವಾಗ ರೆಕ್ಕೆ ಬೇರೆ ಬೇರೆ ಕಾಣ್ತಾವ ನಮ್ಮ, ಇಲ್ಲ. ಒಂದೇ ರೀತಿಯಾಗಿ ಕಾಣ್ತಾವ ನೋಡ್ರಿ. ಹ್ಮ್ ಅದರಂತೆ ಹ್ಮ್ ಚಲನಚಿತ್ರದಲ್ಲಿಯೂ ಅಷ್ಟೇ, ಸಿನಿಮಾದಲ್ಲಿ ಹ್ಮ್ ಬೇರೆ ಬೇರೆ ಚಿತ್ರಗಳು ಅತಿ ಶೀಘ್ರವಾಗಿ ಚಲಿಸುವುದರಿಂದ ಹ್ಮ್ ಅವು ಒಟ್ಟಾರೆ ಒಂದೇ ರೂಪವು ಚಲಿಸುತ್ತಿರುವಂತೆ ಕಂಡು ಬರುತ್ತದೆ. ಹ್ಮ್ ಅಲ್ಲೇನಾಗ್ತದಮ್ಮ, ಚಿತ್ರಗಳು ವೇಗವಾಗಿ ಬರೋ ಕಾರಣ, ಒಂದರಿಂದ ಒಂದು ಬಿಡದಂಗೆ ಬರೋದಕ್ಕಾಗಿ ಹ್ಮ್ ನಾವ್ ಎಲ್ಲವೂ ಒಂದೇ ಅಂತ ನಮ್ಗೆ ಕಾಣ್ತದ. ಹ್ಮ್ ಅಲ್ಲಿ ಬಿಡಿ 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 ಚಿತ್ರಗಳು ಒಟ್ಟಗೂಡಿಸಿ ಒಂದರಿಂದ ಒಂದು ಹ್ಮ್ ಎಡೆಬಿಡದೆ ಅವು ಚಲನತ್ವದಿಂದ ಕೂಡಿದ ಕಾರಣ ಹ್ಮ್ ಅದು ಅರಮನೆ ಅನ್ನುವಂಥದ್ದು ಅಥವಾ ಇನ್ನೊಂದು ಒಂದೇ ಅಂತ ಕಾಣ್ತಾವ. ಹೌದು. ಆದ್ರೆ ಬಿಡಿ 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 ಸನ್ನಿವೇಶಗಳ ಕೂಡಿ ಹ್ಮ್ ಅವು ಒಂದೇ ಆಗ್ಯಾವ. ಯಾಕೆ ಅಂದ್ರೆ ಅದರ ತೀವ್ರತೆಯಿಂದ ಅಂತ. ಹ್ಮ್ ಹಾಗೆಯೇ ಮನಸ್ಸಿನ ವೃತ್ತಿಗಳು ಅಲೆಯಾಗಿ ಹ್ಮ್ ಬೇರೆ ಬೇರೆಯಾಗಿ ಎಚ್ಚರ ಸ್ಥಿತಿಯಲ್ಲಿ ಒಂದಾದ ಮೇಲಂದು ಹ್ಮ್ ನಿರಂತರವಾಗಿ ತೋರಿ ಬರುವುದರಿಂದ ಹ್ಮ್ ಮನಸ್ಸು ನಿಜವಾಗಿ ವೃತ್ತಿ ಪ್ರವಾಹವಾಗಿದ್ದರೂ ಹ್ಮ್ ಒಂದೇ ಆಗಿರುವಂತೆ ನಮಗೆ ಗೋಚರಿಸುತ್ತದೆ ಎಂದು ಹ್ಮ್ ಯೋಗ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಹ್ಮ್ ಆ ಕಾರಣದಿಂದ ಹ್ಮ್ ಯಾರು ಆತ್ಮಜ್ಞಾನವನ್ನ ಪಡೆದು ಮನಸ್ಸನ್ನ ಮೀರಿ ಹೋಗಿದ್ದಾರೆಯೋ ಹ್ಮ್ ಅಂತವರೆಲ್ಲ ಮನಸ್ಸಿನಲ್ಲಿ ಮನೋವೃತ್ತಿಗಳು ಹೇಳುವುದಿಲ್ಲ. ಹ್ಮ್ ಮನಸ್ಸಿನ ವೃತ್ತಿ ಅಂದ್ರೆ ಏನಮ್ಮ ಅಂದ್ರೆ ಅವು ಸಂಶಯಾತ್ಮಕದಿಂದ ಕೂಡಿದ ಕರ್ಮಗಳು. ಹ್ಮ್ ಅದು ಮನೋವೃತ್ತಿ ಅಂತ. ಅದಕ್ಕೆ ಹ್ಮ್ ಮನಸ್ಸಿನ ವೃತ್ತಿ. ಹ್ಮ್ ಅದಕ್ಕೆ ಚಿತ್ತ ವೃತ್ತಿ ನಿವೃತ್ತಿ ಯೋಗಶ್ಯ ಯೋಗ ಅಂತ ಪತಂಜಲಿ ಋಷಿಗಳು ಹೇಳಿದ್ರು. ಅವ್ರು ಹ್ಮ್ ಆ ಯೋಗ ಸಾಧನೆಯಿಂದ, ಯೋಗ ಅಂದ್ರೆ 5 ಯೋಗಗಳಲ್ಲಿ ಶಿವಯೋಗ ಕೂಡ ಒಂದು. ಹ್ಮ್ ಆ ಶಿವಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ಹ್ಮ್ ಬೇರೆ ಬೇರೆ ಆಗಿರುವಂತ ಹ್ಮ್ ಯಾವ ಸಿನಿಮಾದ ಸನ್ನಿವೇಶಗಳು ಒಂದೇ ಕಂಡಂತೆ ಹ್ಮ್ ಬೇರೆ ಬೇರೆ ಆಗಿರುವಂತ ಮನಸ್ಸು ಒಟ್ಟುಗೂಡಿದಾಗ ಹ್ಮ್ ಅದು ಮನಸ್ಸು ಆನಂದವಾಗಿ ತಿಳಿಯಾಗಿ ಒಂದೇ ಅಂತ ತೋರ್ತದ. ಹ್ಮ್ ಅದೇ ಮುಂದೆ ಹ್ಮ್ ಶಾಂತವಾಗಿ ಏನಾಗ್ತದ್ರಿ ಅಂದ್ರೆ ಹ್ಮ್ ನಂದಿ ಹೋದ ದೀಪದಂತೆ ಇರುವುದು. ಹ್ಮ್ ದೀಪ ಶಾಂತ ಆದ್ಮೇಲೆ ಏನು ಉರಿ ಇಲ್ಲ, ಬತ್ತಿಲ್ಲ, ಎಣ್ಣಿಲ್ಲ, ಪ್ರಣತಿಲ್ಲ, ಏನು ಕಾಣೋದಿಲ್ಲ ಮಲ್ಲಿ. ಹೌದು. ಇದನ್ನೇ ಮೋಕ್ಷ ಸ್ಥಿತಿ ಅಥವಾ ನಿರ್ವಾಣ ಎನ್ನುವರು. ಹ್ಮ್
ನಮಗೆ ಗಾಢವಾದ ನಿದ್ರೆ ಬರುವ ಮೊದಲು ಮಂಪರ್ ಅಂದ್ರೆ ಮೊಬ್ಬು ಬಂದಿರುವ ಹ್ಮ್ ಹ್ಮ್ ನಿದ್ರಾ ಸ್ಥಿತಿಯೊಂದು ಇರುತ್ತದೆ. ಹ್ಮ್ ಹ್ಮ್ ನೇರವಾಗಿ ಯಾರು ಗಾಢವಾದ ನಿದ್ರೆ ಹೋಗೋದಿಲ್ರಿ. ಹ್ಮ್ ಹ್ಮ್ ಮೊದಲು ನಿದ್ದೆಯ ಮೊಬ್ಬು ಬರ್ತದೆ, ಮಂಪರು. ಹ್ಮ್ 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 ಆ ಮಂಪರು ನಿದ್ರಾ ಸ್ಥಿತಿಯೊಂದು ಇರುತ್ತದೆ. ಹ್ಮ್ ಹ್ಮ್ ಆ ಸಮಯದಲ್ಲಿ ಲೋಕದ ಜ್ಞಾನವು ಕ್ರಮೇಣವಾಗಿ ಮಂದಾಗ್ತದೆ ನೋಡ್ರಿ. ಹ್ಮ್ ಹ್ಮ್ ಯಾವಾಗ್ರಿ ಇನ್ನ ಗಾಢ ನಿದ್ರೆಗೆ ಹೋಗಿಲ್ಲ, ಹ್ಮ್ ಹ್ಮ್ ಪೂರ್ಣ ಎಚ್ಚರವಾಗಿಯೂ ಇಲ್ಲ, ಹ್ಮ್ ಹ್ಮ್ ನಿದ್ದೆ ಮೊಬ್ಬು ನಿದ್ದೆ ಬರಕತ್ತದ್ರಿ ಅಂತೀವಿ ನೋಡ್ರಿ. ಹ್ಮ್ ಹೌದು. ನಿದ್ದೆ ಬರಕತ್ತದಂದ್ರೆ ಮೊಬ್ಬು ಏರಕತ್ತದ ಅಂತ ಅರ್ಥ. ಹ್ಮ್ ಆ ಮೊಬ್ಬು ಹೇರುವಂತಹ ಸಂದರ್ಭದಲ್ಲಿ ಹ್ಮ್ ಆ ವ್ಯಕ್ತಿಗೆ ನಾವು ಜಾಗ್ರದಲ್ಲಿ ತೋರುವಂತ ವಸ್ತುಗಳು ಹ್ಮ್ ಹ್ಮ್ ಮೊಬ್ಬಾಗಿ ತೋರಲಿಕ್ಕೆ ಪ್ರಾರಂಭ ಆಗ್ತವೆ. ಹ್ಮ್ ಹ್ಮ್ ಅಂದ್ರೆ ಲೋಕದ ಜ್ಞಾನ ಕ್ರಮೇಣ ಮಂದಾಗ್ತವೆ ಮನಸ್ಸಿಗೆ. ಹ್ಮ್ ಹ್ಮ್ ಮತ್ತೆ ನಿಧಾನವಾಗಿ ಮರೆ ಆಗ್ಬಿಡ್ತದ ನೋಡಿ. ಹ್ಮ್ ಹ್ಮ್ ಮತ್ತೆ ನಿದ್ರೆಯಲ್ಲಿ ಹೋದಾಗ ಎಲ್ಲ ಮರೆ ಆಗೇಬಿಡ್ರಿ. ಹೌದು. ಅದರಂತೆ ನಾವು ಗಾಢ ನಿದ್ರೆಗೆ ಹ್ಮ್ ಹ್ಮ್ ಪ್ರವೇಶಿಸುತ್ತಿದ್ದೇವೆ ಎಂಬ ಹ್ಮ್ ಹ್ಮ್ ಮಸುಕಾದ ಅರಿವು ನಮ್ಮಲ್ಲಿ ಹಾದು ಹೋಗುತ್ತಿರುತ್ತದೆ. ಹ್ಮ್ ಹ್ಮ್ ಅದಾದ ಸ್ವಲ್ಪ ಕ್ಷಣಗಳಲ್ಲಿ ಗಾಢ ನಿದ್ರೆ ನಮ್ಮನ್ನು ಆವರಿಸುತ್ತದೆ. ಹ್ಮ್ ಹ್ಮ್ ಆಗ ಹೊರ ಪ್ರಪಂಚದ ಜ್ಞಾನವಂತೂ ಇರುವುದೇ ಇಲ್ಲ ಹ್ಮ್ ಹ್ಮ್ ಮತ್ತು ನಮ್ಮ ದೇಹದ ಅರಿವು ಕೂಡ ಅಲ್ಲಿ ಇಲ್ಲ ಅಂತ. ಹ್ಮ್ ಹ್ಮ್ ಹಾಗೇ ನಿರ್ವಾಣ ಸ್ಥಿತಿಯಲ್ಲೂ ಎರಡು ಅವಸ್ಥೆಗಳಿವೆ. ಹ್ಮ್ ಹ್ಮ್ ಮೊದಲನೇ ಸ್ಥಿತಿಯಲ್ಲಿ ಎಚ್ಚರದ ಅವಸ್ಥೆಯು ಹ್ಮ್ ಬಾಹ್ಯ ಪ್ರಜ್ಞೆಯು ಕ್ರಮೇಣ ನಮ್ಮಲ್ಲಿ ಅಳಿಸುತ್ತಾ ಬಂದು ಹ್ಮ್ ಹ್ಮ್ ಏನಾಗ್ತದೆ, ಕ್ರಮೇಣವಾಗಿ ಹ್ಮ್ ಹ್ಮ್ ಬಾಹ್ಯ ಅಂದ್ರೆ ಹೊರಗಿನ ಹ್ಮ್ ಪ್ರಜ್ಞೆ ಅಂದ್ರೆ ತಿಳುವಳಿಕೆ ಹ್ಮ್ ನಿಧಾನವಾಗಿ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಹ್ಮ್ ಬಂದು ಯಾಕಂದ್ರೆ ಮೊಬ್ಬು ಹೇರ ಕಾಲಕ್ಕ ಪ್ರಪಂಚ ಹೆಂಗ ಅರಿವು ಕಡಿಮೆ ಆಗ್ತದ, ಹ್ಮ್ ಅದಂತೆ ನಾವು ತೂರ್ಯ ಸ್ಥಿತಿಯನ್ನ ತಲುಪುತ್ತಿದ್ದೇವೆಂಬ ಅರಿವು ನಮ್ಮಲ್ಲಿ ಅಸ್ಪಷ್ಟವಾಗಿ ಭಾಸವಾಗುತ್ತದೆ. ಹ್ಮ್ ನಂತರ ನಮ್ಗೆ ನಿದ್ದೆ ಬರಕತ್ತದ ಅಂತ ಗ್ಯಾರಂಟಿ ಆಗುತ್ತಲ್ರಿ. ಹ್ಮ್ ಕರೆಕ್ಟ್. ಅದರಂತ ಇಲ್ಲಿ ಕೂಡ ಬಾಹ್ಯ ಪ್ರಪಂಚದ ಅರಿವು ಪ್ರಜ್ಞೆ ತಿಳುವಳಿಕೆ ಬಹಳ ಕಡಿಮೆ ಐತಂದ್ರೆ ಹ್ಮ್ ನನಗ ತುರಿಯ ಸ್ಥಿತಿ ಬರ್ಲಿಕ್ಕೆ ಕಾರಣ ಆಗ್ತದ ಅಂತ ನಾವೇ ತಿಳ್ಕೊಬೇಕ್ರಿ. ಹ್ಮ್ ಹ್ಮ್ ನಮ್ಮ ಮೊಬ್ಬು ಅವಸ್ಥೆ ನನ್ ನಿದ್ದೆ ಬರ್ಬೇಕತ್ತದ ನಾನೇ ಹೇಳ್ತೀನಲ್ರಿ. ಹೌದು. ಅದ್ರಂಗ ನನಗ ಬಾಹ್ಯ ಪ್ರಪಂಚದ ಅರಿವು ಕಡಿಮೆ ಆಯ್ತು ಅಂದಂಗೆಲ್ಲ ಹ್ಮ್ ಹ್ಮ್ ನಾನು ಬ್ರಹ್ಮಸ್ಥಿತಿಗೆ ಹೋಗುತ್ತಲಿದ್ದೇನೆ ಅಂತ ಅದನ್ನ ಅರ್ಥ ಮಾಡ್ಬೇಕಂತ. ಹ್ಮ್ ಹ್ಮ್ ಈ ಅವಸ್ಥೆ ಹ್ಮ್ ಹ್ಮ್ ನಮ್ಮ ಅಹಂ ಭಾವವು ಸ್ವಲ್ಪ ಉಳಿದಿರುತ್ತದೆ. ಎಲ್ಲಿ? ಸೂರ್ಯದಲ್ಲಿ. ಹ್ಮ್ ಹ್ಮ್ ಈ ಅವಸ್ಥೆಯನ್ನ ಹ್ಮ್ ಹ್ಮ್ ಸವಿಕಲ್ಪ ಸಮಾಧಿ ಎಂದು ಕರೆಯುತ್ತಾರೆ. ಹ್ಮ್ ಹ್ಮ್ ಸವಿಕಲ್ಪ ಸಮಾಧಿ ಅಂದ್ರೆ ಇಷ್ಟೇ ನೋಡಮ್ಮ, ಅದ ತಿಳುವಳಿಕೆ ಇರಲ್ಲ. ಹೌದು. ಈ ಸಮಾಧಿ ಸ್ಥಿತಿಯಲ್ಲಿ ಇನ್ನೂ ಮುಂದುವರೆದರೆ ಹ್ಮ್ ಹ್ಮ್ ಅಹಂ ಭಾವವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಹ್ಮ್ ಹ್ಮ್ ನಾವು ಅನಂತ ಆನಂದದಲ್ಲಿ ಒಂದಾಗುತ್ತೇವೆ. ಹ್ಮ್ ಹ್ಮ್ ಇದೆ ನೋಡ್ರಿ, ಅನಂತ ಆನಂದ ಬ್ರಹ್ಮಾನಂದ, ಹ್ಮ್ ಹ್ಮ್ ಶಾಂತ ಆನಂದ ಲೌಕಿಕದ ಆನಂದ. ಹ್ಮ್ ಹ್ಮ್ ಈ ಶಾಂತ ಆನಂದವನ್ನ ಬಿಟ್ಟು ಅನಂತ ಆನಂದಕ್ಕ ಹ್ಮ್ ಹ್ಮ್ ನಾವು ಕೂಡುತ್ತೇವೆ ಅಂದ್ರೆ ಜೀವ ಬ್ರಹ್ಮರ ಏಕತ್ವದ ಆನಂದ ಆಗ್ತದಂತ. ಹ್ಮ್ ಹ್ಮ್ ಅದು ಯೋಗದ ಪರಾಕಾಷ್ಠೆ. ಹ್ಮ್ ಅದು ಯೋಗಿಯ ಪರಮ ಗುರಿ. ಹ್ಮ್ ಹ್ಮ್ ಅದೇ ಆತ್ಮಾನುಭವ. ಹ್ಮ್ ಹ್ಮ್ ಅದನ್ನೇ ನಿರ್ವಿಕಲ್ಪ ಸಮಾಧಿ ಎಂದು ಕರೆಯುತ್ತಾರೆ. ಹ್ಮ್ ಹ್ಮ್
ಈ ರೀತಿಯ ಆತ್ಮ ದರ್ಶನ ಹ್ಮ್ ಹ್ಮ್ ಅಥವಾ ಈಶ್ವರ ದರ್ಶನ ಹ್ಮ್ ಹ್ಮ್ ಒಂದು ಸಲ ಆದ ಮೇಲೆ ಯೋಗಿಯು ಹ್ಮ್ ಹ್ಮ್ ಪುನಃ ಕೆಳಮಟ್ಟದ ಸಂಸಾರ ಜೀವನಕ್ಕೆ ಅವನು ಇಳಿಯುವುದಿಲ್ಲ. ಹ್ಮ್ ಹ್ಮ್ ಕೆಳಮಟ್ಟಕ್ಕೆ ಮತ್ತೆ ಬರಂಗಿಲ್ಲ ಅವನು. ಹಾ ಹ್ಮ್ ಮತ್ತೆ ಮುಂದೆ ಮುಂದೆ ಮೇಲ್ಮಟ್ಟಕ್ಕೆ ಹೋಗ್ತಾನೆ, ಅವನ ಕೆಳಗೆ ಬರೋದಿಲ್ಲ ಅಂತ. ಹ್ಮ್ ಹ್ಮ್ ಅವನ ದುಃಖವೆಲ್ಲ ಸಂಪೂರ್ಣವಾಗಿ ಎಡೆದು ಹ್ಮ್ ಹ್ಮ್ ಅವನು ನಿರಂತರ ಆನಂದ ಸ್ಥಿತಿಯಲ್ಲಿಯೇ ಕೂಡಿಕೊಂಡಿರುತ್ತಾನೆ. ಹ್ಮ್ ಈ ರೀತಿಯಾಗಿ ಹ್ಮ್ ಆತ್ಮ ಸಾಕ್ಷಾತ್ಕಾರದ ಈ ದಿವ್ಯ ಯಾತ್ರೆಯ ವಿವಿಧ ಹಂತಗಳನ್ನ ಹ್ಮ್ ಹೇಳುವುದಲ್ಲದೆ ಹ್ಮ್ ಅಂತಿಮ ಅಂದ್ರೆ ಕೊನೆಯ ಗುರಿಯನ್ನು, ಅದರ ಅನುಭವವನ್ನು ಹ್ಮ್ ಸ್ಪಷ್ಟವಾಗಿ ತಿಳಿಸೋಕ್ಕೋಸ್ಕರ ಹ್ಮ್ ಈ ನಿರ್ವಾಣ ಸ್ಥಿತಿಯು ಮುಂದೆ ಯಾವುದೋ ಕಾಲದಲ್ಲಿ ಹ್ಮ್ ಸ್ವರ್ಗವೇ ಇತ್ಯಾದಿ ಎಲ್ಲಿಯೂ ಇರುವ ಪರಲೋಕಗಳಲ್ಲಿಯೂ ಹ್ಮ್ ಮರಣಾನಂತರ ಸಂಭವಿಸುವ ಅನುಭವ ಇದು ಅಲ್ಲ. ಹ್ಮ್ ಯಾವ್ದಮ್ಮ ಮುಂದ ಸ್ವರ್ಗ, ಬ್ರಹ್ಮಲೋಕ, ಆ ಲೋಕ, ಈ ಲೋಕದಲ್ಲ. ಹ್ಮ್ ಮತ್ತೆ ಮರಣ ಆದ ನಂತರ ಪ್ರಾಪ್ತಿಯಾಗುವ ಅನುಭವ ಕೂಡ ಇದು ಅಲ್ಲ. ಹ್ಮ್ ಇದು ಹ್ಮ್ ವರ್ತಮಾನ ಕಾಲದಲ್ಲಿ ಹ್ಮ್ ಇದೇ ದೇಹದಲ್ಲಿ ಹ್ಮ್ ಪ್ರಾಣ ಹೂವುದಕ್ಕಿಂತ ಮುಂಚಿತವಾಗಿ ಆಗುವಂತ ಅದ್ಭುತವಾದ ಆನಂದ. ಹ್ಮ್ ಇದು ಯಾವ ಆನಂದ ಅಂದ್ರೆ ಬ್ರಹ್ಮಾನಂದ, ಹ್ಮ್ ಅಥವಾ ಇದಕ್ಕೆ ಪರಮಾನಂದ, ಹ್ಮ್ ಹಲವು ರೀತಿಯಿಂದ ಕರೆದರೂ ಕೂಡ ಹ್ಮ್ ಅದು ಅತ್ಯಂತ ಶ್ರೇಷ್ಠವಾದಂತ ಅನುಭವ. ಹ್ಮ್ ಇದಕ್ಕೆ ಹ್ಮ್ ಮನನಾತ್ ಮುನಿ ಎಂಬುದು ಶಬ್ದ ನಿಷ್ಪತ್ತಿ. ಹ್ಮ್ ಯಾರು ಇದನ್ನ ಮನನ ಮಾಡುತ್ತಾರೆಯೋ ಅವರೆಲ್ಲರೂ ಮುನಿಗಳಾಗುತ್ತಾರೆ. ಹ್ಮ್ ಇದನ್ನ ಮನನ ಮಾಡಿದವರು ಮನುಷ್ಯರಾಗ್ತಾರಂತ ಬರ್ಲಿಲ್ಲ, ಅವರು ಹ್ಮ್ ಮುನಿಗಳಾಗುತ್ತಾರೆ ಹ್ಮ್ ಎಂಬುದು ಶಬ್ದ ನಿಷ್ಪತ್ತಿ. ಹ್ಮ್ ಅವರು ಮುನಿಗಳು ಹ್ಮ್ ದುಃಖ ಬಂದಾಗ ಯಾರು ಮನದಲ್ಲಿ ಪ್ರಕ್ಷುಬ್ಧಗೊಳ್ಳುವುದಿಲ್ಲವೋ, ಹ್ಮ್ ಸುಖದಲ್ಲಿ ಸಂತೋಷದಿಂದ ಉಬ್ಬುವುದಿಲ್ಲವೋ, ಹ್ಮ್ ಯಾರಿಗೂ ರಾಗ ಭಯ ಕ್ರೋಧಗಳನ್ನು ಬಿಟ್ಟಿರುತ್ತಾರೆಯೋ ಹ್ಮ್ ಅಂಥ ಸ್ಥಿತಪ್ರಜ್ಞನನ್ನ ಹ್ಮ್ ಈ ಶ್ಲೋಕದಲ್ಲಿ ಮುನಿ ಅಂತ ಕರೆದಾರ ನೋಡ್ರಿ. ಹ್ಮ್ ಮುನಿಗಳಾದವರಲ್ಲಿ ಹ್ಮ್ ದುಃಖದಲ್ಲಿ ಅಸಂತೋಷ ಇಲ್ಲ, ಹ್ಮ್ ಕಷ್ಟ ಬಂದಾಗ ಕುಗ್ಗುವುದಿಲ್ಲ, ಹ್ಮ್ ಸಂತೋಷ ಆದಾಗ ಉಬ್ಬುವುದಿಲ್ಲ, ಹ್ಮ್ ಯಾವ ವಸ್ತುವಿನ ಮೇಲೆ ರಾಗ ಇಲ್ಲ, ಹ್ಮ್ ಯಾವ ಭಯನೂ ಇಲ್ಲ, ಹ್ಮ್ ಯಾರ ಮೇಲೆ ಕ್ರೋಧಾದಿಗಳು ಇಲ್ಲದೆ ಇರುತ್ತಾನೆಯೋ ಹ್ಮ್ ಅಂಥವನನ್ನ ಸ್ಥಿತಪ್ರಜ್ಞ ಅಂತ ಕರೆದರೆ, ಹ್ಮ್ ಇಲ್ಲಿ ಅಂಥವರಿಗೆ ಮುನಿ ಅಂತ ಕರೆದರ ಅಂತ ಹ್ಮ್ ಭಗವದ್ಗೀತೆಯಲ್ಲಿ ಕೂಡ ಹೇಳಿದಂತ ಸ್ಥಿತಪ್ರಜ್ಞನ ಸ್ಥಿತಿಯನ್ನು ಹೇಳಿದ್ರು ನೋಡಿ. ಹ್ಮ್ ಇಂಥದ್ದನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹ್ಮ್ ಅದಕ್ಕೆ ಈ ಕ್ರಮವಾಗಿ ನೀನು ಪ್ರಥಮದಲ್ಲಿ ಏನು ವೈರಾಗ್ಯ, ವಿವೇಕ, ಹ್ಮ್ ಸಾಧನ ಚತುಷ್ಟಯ ಸಂಪನ್ನನಾಗಿ ಹ್ಮ್ ಮತ್ತು ಗುರು ಮುಖದಿಂದ ಶಾಸ್ತ್ರ ಶ್ರವಣಾದಿಗಳನ್ನ ಮಾಡಿ ಹ್ಮ್ ಅದರಿಂದ ಮನನ ಮಾಡಿ ಹ್ಮ್ ಅದರಿಂದ ನಿಧಿಧ್ಯಾಸವನ್ನ ಮಾಡಿಕೊಂಡು ಹ್ಮ್ ನೀನು ಮುಂದ ಈ ಜನ್ಮದಲ್ಲೇ ಈ ದೇಹದಲ್ಲೇ ಪ್ರಾಣ ಹೋಗೋದಕ್ಕಿಂತ ಮುಂಚಿತವಾಗಿ ನೀ ಮುಕ್ತನಾಗು, ಹ್ಮ್ ನೀ ಬ್ರಹ್ಮನಾಗಿ ಭಯಭೀತಿಯನ್ನು ತಿಳಿದುಕೊಂಡು ನಿರ್ಭೀತಿಯಿಂದ ಹ್ಮ್ ಬದುಕು ಅನ್ನುವಂತ ಮಾತನ್ನ ಈ 2 ಶ್ಲೋಕದ ಪರ್ಯಂತ ಹೇಳ್ತಾ ಬಂದ್ರಮ್ಮ. ಹ್ಮ್ ಇಲ್ಲಿಗೆ ಸಮಯ ಆಗ್ಯದ. ಮತ್ತೆ ನಾಳೆ ದಿನ ಹ್ಮ್ ಮತ್ತೆ ವಿಚಾರವನ್ನು ಮಾಡೋಣ. ಹ್ಮ್